Hello student, good morning. I am Rakesh KK, lecturer in Civil Engineering Department, Government Polytechnic, Harpur. Now this is session 3 in IBD Irrigation Bridge Drawing subject. In session 3, as you know that the subject code 15CE 55D. You already this diagram already explain madini. What is this and the UL beam? This is the actually PS girder ಮತ್ತೆ ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿನಿ ಆಲ್ರೆಡಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ನಾವು. ನೆಕ್ಸ್ಟ್ ಇಟ್ ವಿಲ್ ಬಿ ಸ್ಟಾರ್ಟ್ ಫಾರ್ ಪ್ರಾಬ್ಲಮ್. ಹೇಗಿರುತ್ತೆ ಪ್ರಾಬ್ಲಮ್, ಯಾವ ಥರ ಬಿಡ್ಸ್ ಡ್ರಾಯಿಂಗ್ ನಾವು ಇದು ಮಾಡಬೇಕು ಅನ್ನೋದು. ನಾವು ಒಂದು ಸಿಂಪಲ್ ಪ್ರಾಬ್ಲಮ್ ತಗೊಂಡ್ವಿ. ಎ ಸ್ಮಾಲ್ ಟಿ ಬೀಮ್ ಅಂಡ್ ಎ ಡೆಕ್ ಸ್ಲ್ಯಾಬ್ ಬಿಡ್ಸ್ ಆಫ್ 2 ಸ್ಪ್ಯಾನ್ ಅಕ್ರಾಸ್ ದ ಕ್ಯಾನಲ್ ಹಾಸ್ ಫಾಲೋವಿಂಗ್ ಕನ್ಸ್ಟ್ರಕ್ಷನ್ ಡೀಟೇಲ್ ಅಂತ. ಏನು ಡೀಟೇಲ್ ಕೊಟ್ಟಿದ್ದಾರೆ ಅಂತ. ಓಕೆ, ಈ ಸ್ಪ್ಯಾನ್ ವಿಡ್ತ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ? ಸ್ಪ್ಯಾನ್ ವಿಡ್ತ್ ಬಂದ್ಬಿಟ್ಟು ಇಟ್ ವಿಲ್ ಬಿ 3.5 ಮೀಟರ್ ಕೊಟ್ಟಿದ್ದಾರೆ. ಅಂಡ್ ಬೆಡ್ ಲೆವೆಲ್ ಆರ್ ಕೊಟ್ಟಿದ್ದಾರೆ. ಬೆಡ್ ಲೆವೆಲ್ ಆರ್ ವಿಲ್ ಬಿ 50.00 ಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫುಲ್ ಸಪ್ಲೈ ಲೆವೆಲ್ ಆರ್ ಕೊಟ್ಟಿದ್ದಾರೆ. ಇಟ್ ವಿಲ್ ಬಿ 52.00 ಮೀಟರ್. ನೆಕ್ಸ್ಟ್ ಫ್ರೀ ಬೋರ್ಡ್ ಬಂದ್ಬಿಟ್ಟು 1.00 ಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡ್ತ್ ಆಫ್ ಕ್ಯಾನಲ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಇಟ್ ವಿಲ್ ಬಿ 7.60 ಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೋಡ್ ಫಾರ್ಮೇಶನ್ ಲೆವೆಲ್ ಬಂದ್ಬಿಟ್ಟು ಇಟ್ ವಿಲ್ ಬಿ 53.58 ಮೀಟರ್ ಕೊಟ್ಟಿದ್ದಾರೆ. ಓಕೆ, ದೆನ್ ಇಟ್ ವಿಲ್ ಬಿ ಸೈಡ್ ಸ್ಲೋಪ್ ಆಫ್ ಕ್ಯಾನಲ್ 1:1 ವಿತ್ 30 ಸೆಂಟಿಮೀಟರ್ ರಿವಿಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದೇ ಥರ ರೋಡ್ ವಿಡ್ತ್ ಬಂದ್ಬಿಟ್ಟು ರೋಡ್ ವಿಡ್ತ್ ಬಿಟ್ವೀನ್ ಪ್ಯಾರಾಪಿಟ್ ಟು ಪ್ಯಾರಾಪಿಟ್ ನಿಂದ 4.4 ಮೀಟರ್ ಕೊಟ್ಟಿದ್ದಾರೆ. ಓಕೆ, ಇನ್ನು ಐದರ್ ಸೈಡ್ ಆ ರೋಡ್ ಪಕ್ಕದಲ್ಲಿ ನಾವು ಕರ್ಬ್ಸ್ ಅನ್ನು ಐದರ್ ಸೈಡ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಅದು ಎಷ್ಟು ಸೆಂಟಿಮೀಟರ್ ಬಿಟ್ಟಿದ್ದಾರೆ? ಇಲ್ಲಿ 15 ಸೆಂಟಿಮೀಟರ್ ಇಂಟು 15 ಸೆಂಟಿಮೀಟರ್. ಓಕೆ, ಅದೇ ತರ ದ ಥಿಕ್ನೆಸ್ ಆಫ್ RCC ಸ್ಲ್ಯಾಬ್ ಕೊಟ್ಟಿದ್ದಾರೆ. ಇಟ್ ವಿಲ್ ಬಿ 200 mm ಆರ್ 20 ಸೆಂಟಿಮೀಟರ್. ಓಕೆ, ಸಿ ದಟ್ ಏನು ಅಂತ ಕಾಣೋದಂದ್ರೆ ಫಸ್ಟ್ 3.5 ಮೀಟರ್. 3.5 ಮೀಟರ್ ಅಂದ್ರೆ ಕ್ಲಿಯರ್ ಸ್ಪ್ಯಾನ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಈ ಅಬಟ್ಮೆಂಟ್ ಇಂದ ಇಲ್ಲಿವರೆಗೂ ನಮಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ಇಟ್ ವಿಲ್ ಬಿ ಕ್ಲಿಯರ್ ಸ್ಪ್ಯಾನ್ ಕೊಟ್ಟಿದ್ದಾರೆ. ಓಕೆ, this clear span is 3.5 meter na ಕೊಟ್ಟಿದ್ದಾರೆ. ಓಕೆ, this is the clear span. Okay, then bed level r ಕೊಟ್ಟಿದ್ದಾರೆ ನಮಗೆ. ಇದು bed level. This portion is the bed level. It will be 50.00 meter ಕೊಟ್ಟಿದ್ದಾರೆ bed level r. Okay, ನಾವು previous video ನಲ್ಲಿ ನಾನು ತೋರಿಸಿದ್ದೀನಿ. This is the horizontal line, that is the bed line. Okay, ಈ bed line ಅನ್ನು r ಕೊಟ್ಟಿದ್ದಾರೆ. ಓಕೆ, ಇದು ಆದ್ಮೇಲೆ ನಮಗೆ ಫುಲ್ ಸಪ್ಲೈ ಲೆವೆಲ್ ಆರ್ ಕೊಟ್ಟಿದ್ದಾರೆ. ಫುಲ್ ಸಪ್ಲೈ ಲೆವೆಲ್ ಗಿವನ್ ಹಿಯರ್. ಫುಲ್ ಸಪ್ಲೈ ಲೆವೆಲ್ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ವಾಟರ್ ಬರುತ್ತೆ. ದಿಸ್ ಇಸ್ ದ ಲೈನ್ ಈಸ್ ಕಾಲ್ಡ್ ಫಾರ್ ಫುಲ್ ಸಪ್ಲೈ ಲೆವೆಲ್. ಹಿಯರ್ ಫ್ರಮ್ ಹಿಯರ್ ಟು ಹಿಯರ್ ಡಿಫರೆನ್ಸ್ ಎಷ್ಟಿದೆ? 2 ಮೀಟರ್. ಅಂದ್ರೆ ಇಲ್ಲಿ ನಾವು 50 ಅಂತ ನಾವು ಈ ಲೈನ್ ಅನ್ನು ಡ್ರಾ ಮಾಡಿದ್ರೆ ನಾವು ಇಲ್ಲಿಂದ ನಾವು ಈ ಹೈಟ್ 2 ಮೀಟರ್ ಹೈಟಿಗೆ ಅನದರ್ ನೀವು 1:100 ಕೊಟ್ಟರೆ ಯು ಟೇಕ್ ಫಾರ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 100. Okay, 2 centimeter is equal to 200. 2 centimeter ಆಗುತ್ತೆ. ಓಕೆ, it will be 2 meter. 1 meter is equal to 1 centimeter ಅಂತ ತಗೊಂಡ್ರೆ it will be 2 meter is equal to 2 centimeter ಆಗುತ್ತೆ. 1:100 ಕೊಟ್ಟರೆ. ಓಕೆ, ಈ ತರ ನಾವು ಮಾಡ್ಕೊಂಡ್ರೆ ಈ ಬೆಡ್ ಲೆವೆಲ್ ಇಂದ ನಾವು 2 ಮೀಟರ್ ಹೈಟ್ ನಾವು ಏನು ಡ್ರಾ ಮಾಡ್ತೀವಿ, ಅನದರ್ ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ತೀವಿ. ದಟ್ ಡ್ರಾ ಮಾಡೋ ಲೈನ್ ಹಾರಿಜಾಂಟಲ್ ಲೈನ್ ಏನಾಗಿರ್ತದೆ ಅಂದ್ರೆ ದಿಟ್ ವಿಲ್ ಬಿ ಲೈನ್ ಇಸ್ ಕಾಲ್ಡ್ ಫಾರ್ ಫುಲ್ ಸಪ್ಲೈ ಲೆವೆಲ್. ಓಕೆ, ಅದು ಆದ್ಮೇಲೆ ನಾವು ಏನು ಮಾಡ್ತೀವಿ? ಫ್ರೀ ಬೋರ್ಡ್. ಫ್ರೀ ಬೋರ್ಡ್ ನಿಮಗೆ ಇದು ಗೊತ್ತಿರಬೇಕು. ಇಲ್ಲಿಂದ ದಿಸ್ ಇಸ್ ದ ಫ್ರಮ್ ಹಿಯರ್ ಟು ಹಿಯರ್ ನಾವು ಫ್ರೀ ಬೋರ್ಡ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಈ ಹೈಟ್ ಎಷ್ಟಿದೆ ಅಂದ್ರೆ ದಿಸ್ ಇಸ್ ದ 1 ಮೀಟರ್ ಹೈಟ್. ಓಕೆ, ಈ ಫ್ರೀ ಬೋರ್ಡ್ ಅನ್ನ 1 ಮೀಟರ್ ಹೈಟ್ ಕೊಟ್ಟಿದ್ವಿ. ಅದು ಆದ್ಮೇಲೆ ನಮಗೆ ಈ ವಿಡ್ತ್ ಆಫ್ ಕ್ಯಾನಲ್, ಈ ಕ್ಯಾನಲ್ ಈ ಸೆಂಟರ್ ಇಂದ ದಿಸ್ ಪೋರ್ಷನ್ ಸೆಂಟರ್ ವರೆಗೂ ಕ್ಯಾನಲ್ ಕೊಟ್ಟಿದ್ದಾರೆ. ಓಕೆ, ಈ ಕ್ಯಾನಲ್ ಸೆಂಟರ್ ಇಂದ ಈ ಸೆಂಟರ್ ಇಂದ ದಿಸ್ ಪೋರ್ಷನ್ ಇಂದ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 7.60 ಮೀಟರ್ ಕೊಟ್ಟಿದ್ದಾರೆ. ಓಕೆ, 7.60 ಮೀಟರ್ ಕೊಟ್ಟಿದ್ದಾರೆ. ಇದು ಆದ್ಮೇಲೆ ನಮ್ದು ಇದು ರೋಡ್ ಫಾರ್ಮೇಶನ್ ಲೆವೆಲ್ ಅಂದ್ರೆ ದಿಸ್ ಇಸ್ ದ ರೋಡ್ ಫಾರ್ಮೇಶನ್ ಲೆವೆಲ್. ದಿಸ್ ಪೋರ್ಷನ್ ಇದೆಲ್ಲ, ಈ ಪೋರ್ಷನ್ ನಾವು ಏನಂತ ಕರಿತೀವಿ ಅಂದ್ರೆ ದಿಸ್ ಇಸ್ ದ ರೋಡ್ ಫಾರ್ಮೇಶನ್ ಲೆವೆಲ್. ಓಕೆ, ಈ ರೋಡ್ ಫಾರ್ಮೇಶನ್ ಲೆವೆಲ್ ಆರ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಹಾರಿಜಾಂಟಲ್ ಲೈನ್. ರೋಡ್ ಫಾರ್ಮೇಶನ್ ಲೆವೆಲ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ವಿಲ್ ಬಿ 53.58 ಲೆವೆಲ್ ಕೊಟ್ಟಿದ್ದಾರೆ. ಓಕೆ,
ಅದು ಆದ್ಮೇಲೆ ನಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಈ ರೋಡ್ ಫಾರ್ಮೇಷನ್ ಲೆವೆಲ್ ಕೆಳಗೆ ಇದೇ ಇದೆ ನೋಡಿ, ದಿಸ್ ಪಾಯಿಂಟ್ ಇದು ಥಿಕ್ನೆಸ್ ಆಫ್ ಸ್ಲ್ಯಾಬ್ ಇದು. ಓಕೆ, ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎಲಿವೇಶನ್ ಅನ್ನೋದು ಇದು ಕ್ರಾಸ್ ಸೆಕ್ಷನ್. ಈ ಪೋರ್ಷನ್ ಇದೆಯಲ್ಲ ಇದು ಅರ್ಧದಿಂದ, ದಿಸ್ ಪೋರ್ಷನ್ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಅಂಡ್ ಫ್ರಮ್ ದಿಸ್ ಪೋರ್ಷನ್ ಆಫ್ ಎಲಿವೇಶನ್. ಓಕೆ, ಈ ಪೋರ್ಷನ್ ಇದೆಲ್ಲ, ದಿಸ್ ಪೋರ್ಷನ್ ಈ ಪೋರ್ಷನ್ ಇಲ್ಲಿಂದ ಇಲ್ಲಿ ವಿಲ್ ಬಿ 20 ಸೆಂಟಿಮೀಟರ್ ಸ್ಲ್ಯಾಬ್ ಥಿಕ್ನೆಸ್ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಆ ಕ್ರಾಸ್ ಸೆಕ್ಷನ್ ತಗೊಂಡಿರೋದ್ರಿಂದ ಇಲ್ಲಿ ಸ್ಟೀಲ್ ಕಾಣ್ತಾ ಇದೆ, ಇಲ್ಲಿ ಸ್ಲ್ಯಾಬ್ ಮಾಡ್ತಾ ಇದೆ. ಓಕೆ, ಇಷ್ಟು ನಮಗೆ ಗಿವನ್ ಕೊಟ್ಟಿರೋದು. ಅದಾದ್ಮೇಲೆ 15 ಸೆಂಟಿಮೀಟರ್ ಇಂಟು 15 ಸೆಂಟಿಮೀಟರ್ ಕರ್ವ್. ಅನದರ್ ಡ್ರಾಯಿಂಗ್ ತೋರಿಸ್ತೀನಿ ಕರ್ವ್ ಎಲ್ಲಿ ಬರುತ್ತೆ ನಾವು ಎಕ್ಸಾಕ್ಟ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಇದೆ. ಕ್ವಶನ್ ಏನು ಮುಗಿದಿಲ್ಲ. ಕ್ವಶನ್ ನಲ್ಲಿ ಸ್ಲ್ಯಾಬ್ ಆದ್ಮೇಲೆ ಇದರಲ್ಲಿ ಥಿಕ್ನೆಸ್ ಆಫ್ ರಿಬ್ ಕೊಟ್ಟಿದ್ದಾರೆ, ರಿಬ್ ಆಫ್ ಟಿ ಬೀಮ್ ಈ ತರ ಇರುತ್ತೆ. ಇಟರೇಷನ್ ಆಫ್ ಟಿ ಬೀಮ್, ದಿಸ್ ಇಸ್ ದ ಟಿ ಬೀಮ್ ಸೆಕ್ಷನ್ ಈ ತರ ಇರುತ್ತೆ. ಓಕೆ, ಈ ಟಿ ಬೀಮ್ದು ರಿಬ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 30 ಸೆಂಟಿಮೀಟರ್. ಈ ವಿಡ್ತ್ ಇರುತ್ತಲ್ಲ, ಈ ವಿಡ್ತ್ ಬಂದ್ಬಿಟ್ಟು ನಮಗೆ 30 ಸೆಂಟಿಮೀಟರ್ ಇರುತ್ತೆ. ಓಕೆ, ರಿಬ್ದು ನೆಕ್ಸ್ಟ್ ಸಾರಿ ವಿಡ್ತ್ ವಿಲ್ ಬಿ 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂಡ್ ಡೆಪ್ತ್ ಇಸ್ ದಿಸ್ ಇಸ್ ದ ಡೆಪ್ತ್. ಓಕೆ, ಈ ಡೆಪ್ತ್ ಬಂದ್ಬಿಟ್ಟು 30 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂಡ್ ವಿಡ್ತ್ ಆಫ್ ರಿಬ್ ಬಂದ್ಬಿಟ್ಟು 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ 20 ಸೆಂಟಿಮೀಟರ್. ಓಕೆ, ದಿಸ್ ಇಸ್ 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಂಬರ್ ಆಫ್ ರಿಬ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಇಟ್ ವಿಲ್ ಬಿ 3 ನಂಬರ್ಸ್. 3 ನಂಬರ್ಸ್ ಅಂದ್ರೆ ಇಟ್ ವಿಲ್ ಬಿ ಅಟ್ 2 ಮೀಟರ್ ಸೆಂಟರ್ ಟು ಸೆಂಟರ್. 2 ಮೀಟರ್ ಸೆಂಟರ್ ಟು ಸೆಂಟರ್ ಅಂದ್ರೆ ಹೇಗಂದ್ರೆ ದಿಸ್ ಇಸ್ ನಮ್ದು ವಿಡ್ತ್ ಆಫ್ ರೋಡ್. ಹೆಂಗ್ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಈ ಪೋರ್ಷನ್ ಫುಟ್ಬಾಲ್, ಅದರ ಪಕ್ಕದಲ್ಲಿ ಕಾರ್ಬ್, ಅದೇ ತರ ಇಲ್ಲಿ ಪೋರ್ಷನ್ ಫುಟ್ಬಾಲ್, ಇದರ ಪಕ್ಕದಲ್ಲಿ ಕ್ರಬ್ ಸ್ಟೋನ್. ಈ ಫ್ರಮ್ ದಿಸ್ ಪೋರ್ಷನ್ ಟು ದಿಸ್ ಪೋರ್ಷನ್ ದ ರೋಡ್ ವಿಡ್ತ್. ಓಕೆ, ಈ ಪೋರ್ಷನ್ ಇಂದ ಈ ಪೋರ್ಷನ್ ರೋಡ್ ವಿಡ್ತ್ ಇರುತ್ತೆ. ನಮ್ಮ ರೋಡ್ ವಿಡ್ತ್ ಕೊಟ್ಟಿದ್ದಾರೆ 4.4 ಮೀಟರ್ ಕೊಟ್ಟಿದ್ದಾರೆ. ಫಾರ್ ವಿಲ್ ಬಿ ಫುಟ್ಬಾಲ್ ಇದು 1 ಮೀಟರ್ ಕೊಟ್ಟರೆ, ಇದು ಫುಟ್ಬಾಲ್ 1 ಮೀಟರ್ ಕೊಟ್ಟಾಗ ಎಷ್ಟಾಗುತ್ತೆ 6.4 ಆಗುತ್ತೆ. ಅದೇ ತರ ಈ ಕರ್ವ್ ವಿಡ್ತ್ ಕೊಟ್ಟಿದ್ದ ನಾವು 15 ಸೆಂಟಿಮೀಟರ್ ಇಂಟು 50 ಸೆಂಟಿಮೀಟರ್ ಅಂದ್ರೆ ಇದು ಮೀಟರ್ ನಲ್ಲಿ ಮಾಡಿದಾಗ ಎರಡನ್ನು ಕೂಡಿಸಿ ಮಾಡಿದಾಗ 0.3 ಬರುತ್ತೆ. ಅಂದ್ರೆ 6.3 ಬಂತು, 6.7 ಬಂತು. 6.7 ಬಂದಾಗ ಹೆಂಗ್ ಕೊಟ್ಟು ಪ್ರೊವೈಡ್ ಮಾಡ್ತೀವಿ ಅಂದ್ರೆ ದಿಸ್ ಇಸ್ ದ ಟೋಟಲ್ ಲೆಂತ್. ಟೋಟಲ್ ಲೆಂತ್ ಬಂದ್ಬಿಟ್ಟು 6.7 ಮೀಟರ್ ಏನೋ ಬರುತ್ತೆ. ಓಕೆ, ಈ 3 ನಂಬರ್ಸ್ ಕೊಟ್ಟಿದ್ದಾರೆ. 3 ನಂಬರ್ಸ್ ಹೆಂಗ್ ಪ್ರೊವೈಡ್ ಮಾಡ್ತೀವಿ 2 ಮೀಟರ್ ಸೆಂಟರ್ ಟು ಸೆಂಟರ್. ದಿಸ್ ಪೋರ್ಷನ್ ಇಂದ 2 ಮೀಟರ್ಗೆ ಒಂದರ ರಿಬ್ಬನ್ ಕೊಡಿಸ್ತೀವಿ. ಓಕೆ, 1 ರಿಬ್ಬನ್ ಇದನ್ನು ಕೊಡಿಸ್ತೀವಿ. ದಿಸ್ ಇಸ್ ದ 1 ರಿಬ್ ಆರ್ 1 ಟಿ ಬಿ. ಓಕೆ, ಮತ್ತೆ ಇನ್ನೊಂದು 2 ಮೀಟರ್, ಇಲ್ಲಿಂದ 2 ಮೀಟರ್ಗೆ ಇನ್ನೊಂದು ಟಿ ಬಿ ಕೊಡಿಸ್ತೀವಿ. ಓಕೆ, ಈ ತರ ಇಲ್ಲಿಂದ ಇಲ್ಲಿ ಒಂದು ಕೊಂಡಿಸ್ತೀವಿ ಆಲ್ರೆಡಿ. ದಿಸ್ ಇಸ್ ದ 3 ಟಿ ಬಿ. ಈ ತರ ನಾವು 2 ಮೀಟರ್ ಸ್ಪ್ಯಾನ್ ಅಂದ್ರೆ 3 ನಂಬರ್ಸ್ ಬೇಕು. 2 ಸೆಂಟರ್ ಟು ಸೆಂಟರ್, 2 ಮೀಟರ್ ಸೆಂಟರ್. ಈ ಟಿ ಬೀಮ್ ಇಂದ ಈ ಟಿ ಬೀಮ್ಗೆ 2 ಮೀಟರ್ ಸೆಂಟರ್ ಟು ಸೆಂಟರ್ ಗ್ಯಾಪ್ ಈ ತರ ನಾವು ಪ್ರೊವೈಡ್ ಮಾಡ್ತೀವಿ ಅನ್ನೋದಕ್ಕೆ. ಓಕೆ, ಇದು 3 ನಂಬರ್ಸ್ ಕೊಟ್ಟಿರೋದು. ಅದಾದ್ಮೇಲೆ ನಮಗೆ ಪಿಯರ್ ಡೀಟೇಲ್ಸ್ ಮತ್ತು ಅಬಟ್ಮೆಂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಪಿಯರ್ಸ್ ಡೀಟೇಲ್ಸ್ ಬಂದ್ಬಿಟ್ಟು ಟಾಪ್ ಆಫ್ ಸೈಡ್ ಸ್ಟೋನ್ ಮೆಸನ್ರಿ ಪಿಯರ್ಸ್ ಸೈಡ್ ಸ್ಟೋನ್ ಮೆಸನ್ರಿ ಮಾಡಬೇಕು. ಇದು 60 ಸೆಂಟಿಮೀಟರ್ ವೈಡ್ ವಿತ್ ಸೈಡ್ ವರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಟಾಪ್ ನಲ್ಲಿ 60 ಸೆಂಟಿಮೀಟರ್ ಟಾಪ್ ವಿಡ್ತ್ ಕೊಟ್ಟಿದ್ದಾನೆ. ನಮಗೆ 60 ಸೆಂಟಿಮೀಟರ್ ಟಾಪ್ ವಿಡ್ತ್ ಕೊಟ್ಟಿದ್ದಾನೆ. ಅಂಡ್ ಬೋತ್ ಸೈಡ್ ವರ್ಟಿಕಲ್ ಅಂತ ಹೇಳಿದ್ದಾರೆ. ಏನ್ ಟೇಪ್ ಅಂತ ಕೊಟ್ಟಿಲ್ಲ, ಇಲ್ಲ ಬ್ಯಾಟರ್ ಅಂತ ಕೊಟ್ಟಿಲ್ಲ. ಅಂದ್ರೆ ವರ್ಟಿಕಲ್ ಸೇಮ್ ಸೈಜ್. ಬಾಟಮ್ ಇಟ್ ವಿಲ್ ಬಿ 60 ಸೆಂಟಿಮೀಟರ್ ಬರುತ್ತೆ. ಓಕೆ, ಅದೇ ತರ ನಮಗೆ ಅಬಟ್ಮೆಂಟ್ ಇಂದು ಕೊಟ್ಟಿದ್ದಾನೆ. ಅಬಟ್ಮೆಂಟ್ ಆಲ್ಸೋ ಸೈಡ್ ಸ್ಟೋನ್ ಮೇಸನ್ರಿ. ಟಾಪ್ ವಿಡ್ತ್ ಬಂದ್ಬಿಟ್ಟು 70 ಸೆಂಟಿಮೀಟರ್ ಇದು. ಓಕೆ, 70 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಅಂಡ್ ಬಾಟಮ್ ವಿಡ್ತ್ ಬಂದ್ಬಿಟ್ಟು RL ಅಟ್ 49.70. ನಮಗೆ RL ಅಷ್ಟೇ ಪೊಸಿಷನ್ ಲೆವೆಲ್ 50 ಇರೋದು, ಅದಕ್ಕಿಂತ ಕೆಳಗೆ 30 ಸೆಂಟಿಮೀಟರ್ ಕೆಳಗೆ ಹೋಗ್ಬಿಟ್ಟು ಇದರ RL ಕೊಟ್ಟಿದ್ದಾರೆ. ಈ RL ಬಂದ್ಬಿಟ್ಟು ಎಷ್ಟಿದೆ RL ನಲ್ಲಿ, ಅಲ್ಲಿ ಬಾಟಮ್ ವಿಡ್ತ್ ಅಂದ್ರೆ 1.3 ಇದೆ. ಹಾಗಾದ್ರೆ ಯಾವ ತರ ಡ್ರಾ ಮಾಡಬಹುದು? ಆಕ್ಚುಲಿ ದಿಸ್ ಇಸ್ ನಮಗೆ ಬೆಡ್ ಲೆವೆಲ್. ಓಕೆ, ಈ ಬೆಡ್ ಲೆವೆಲ್ ಇಂದ 0.3 ಮೀಟರ್ ಕೆಳಗೆ ಹೋಗ್ಬೇಕು. ಓಕೆ, ಇದು ಆದ್ಮೇಲೆ ನಾವೇನಂದ್ರೆ
ವಿತ್ ದ ಫ್ರಂಟ್ ಸೈಡ್ ನಾವು ವರ್ಟಿಕಲ್ ಪೀಸ್ ತಗೊಂಡ್ರೆ, ಈ ಸೈಡ್ ನಾವು ಏನಾದ್ರು ವರ್ಟಿಕಲ್ ಪೀಸ್ ತಗೊಂಡ್ರೆ ಈ ಪಾಯಿಂಟ್ ಇಂದ ನಾವೇನ್ ಮಾಡ್ತೀವಿ, ಇಟ್ ವಿಲ್ ಬಿ 0.3 ನಾವು ಕೆಳಗೆ ಹೋಗ್ತೀವಿ. 0.3 ಕೆಳಗೆ ಹೋಗ್ಬಿಟ್ಟು ಬಾಟಮ್ ಇಟ್ ಬಂದ್ಬಿಟ್ಟು 1.3, ಈ ಟಾಪ್ ಇಟ್ ಬಂದ್ಬಿಟ್ಟು 70 ಸೆಂಟಿಮೀಟರ್ ಅಂದ್ರೆ 0.7 ಮೀಟರ್. ದೆನ್ ಇಟ್ ವಿಲ್ ಬಿ ಡ್ರಾ ದಿಸ್ ಲೈಕ್ ದಿಸ್. ಈ ಡಯಾಗ್ರಾಮ್ ಈ ತರ ಡ್ರಾ ಮಾಡಬಹುದು. ಈ ಡ್ರಾ ಮಾಡಿದಾಗ ನಮಗೆ ಟಾಪ್ ಇಟ್ ವಿಲ್ ಬಿ 70 ಸೆಂಟಿಮೀಟರ್ ಬರುತ್ತೆ, ಬಾಟಮ್ ಇಟ್ ವಿಲ್ ಬಿ 1.3 ಮೀಟರ್ ಬರುತ್ತೆ. ಓಕೆ, ಈ ಫೌಂಡೇಶನ್ ಲೆವೆಲ್ ಇಂದ ನಮಗೆ ಇಟ್ ವಿಲ್ ಬಿ 30 ಸೆಂಟಿಮೀಟರ್ ಡೌನ್ ಇರುತ್ತೆ. ಅದರ ಕೆಳಗೆ ಬಂದ್ಬಿಟ್ಟು ನಮಗೆ ಫೌಂಡೇಶನ್ ಬರುತ್ತೆ. ಓಕೆ, ಈ ಗ್ರೌಂಡ್ ಲೆವೆಲ್ 30 ಸೆಂಟಿಮೀಟರ್ ಇದೆ, ಈ ಇದರಿಂದ ಫೌಂಡೇಶನ್ ಸ್ಟೆಪ್ ಬರುತ್ತೆ. ಆ ಕಡೆ 5 ಸೈಡ್ ಅಲ್ಲಿ 30 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿ 30 ಸೆಂಟಿಮೀಟರ್ 30 ಸೆಂಟಿಮೀಟರ್ ನಾವು ಫೌಂಡೇಶನ್ ಹಾಕೋಣ. ಓಕೆ, ಇದು ಸೈಜ್ ಸ್ಟೋನ್ ಕೊಟ್ಟಿರೋದು. ನೆಕ್ಸ್ಟ್ ಫೌಂಡೇಶನ್ ಕೊಟ್ಟಿದ್ದಾರೆ. ಫೌಂಡೇಶನ್ ಸಿಮೆಂಟ್ ಕಾಂಕ್ರೀಟ್ ಸಿಸಿ 1:4:8 ಕೊಟ್ಟಿದ್ದಾರೆ ಅಟ್ 49.3 ಫ್ರಮ್ ಬೋತ್ ಪಿಯರ್ ಅಂಡ್ ಅಬೈಟ್ಮೆಂಟ್ ವಿತ್ 20 ಸೆಂಟಿಮೀಟರ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಗಿವನ್ ಕ್ವಶನ್ ಅಲ್ಲಿ ಅವ್ನು 20 ಸೆಂಟಿಮೀಟರ್ ಕೊಟ್ಟರೆ ಯು ಪ್ರೊವೈಡ್ ದ ಆಫ್ಸೆಟ್ ವಿಲ್ ಬಿ 20 ಸೆಂಟಿಮೀಟರ್. ಓಕೆ, ಅದರ್ವೈಸ್ ಯು ಡಿಫಾಲ್ಟ್ ವಿಲ್ ಬಿ 30 ಸೆಂಟಿಮೀಟರ್ ಪ್ರೊವೈಡ್ ಮಾಡಬಹುದು ನಾವು. ಹಾಗೆ ಹೀಗಾಗ್ಬಿಟ್ಟು ನಾವು ಏನು ಮಾಡ್ತೀವಿ, ಈ ಫೌಂಡೇಶನ್ ಟಾಪ್ ಲೆವೆಲ್ ಆಲ್ರೆಡಿ ಕೊಟ್ಟಿದ್ದಾನೆ 49.3. ಇಲ್ಲಿಂದ ನಾವು ಅವ್ನು ಯಾವ್ದು ಎಷ್ಟು ಡೆಪ್ತ್ ಅಂತ ಏನು ಕೊಟ್ಟಿಲ್ಲ ಫೌಂಡೇಶನ್. ಅವ್ನು ಇಫ್ ಯು ನಾಟ್ ಗಿವನ್ ದಟ್ ಡೆಪ್ತ್ ಆಫ್ ಫೌಂಡೇಶನ್ ಯು ಅಸ್ಯೂಮ್ ದಟ್ 0.6, ಈ ಡೆಪ್ತ್ 0.6 ಸೆಂಟಿಮೀಟರ್ ತಗೊಂಡ್ರೆ ಆಗುತ್ತೆ, ಇಲ್ಲ 0.5 ಮೀಟರ್ ತಗೋಬಹುದು. ಓಕೆ, ಇಲ್ಲ ಅಂದ್ರೆ ಅವ್ನು ಕೊಟ್ಟರೆ ಹ್ಯಾಸ್ ಯೂಸ್ವಲ್ ಏನು ಕೊಡ್ತಾನೋ ಅದನ್ನ ನಾವು ಆ ಡೆಪ್ತ್ ಅನ್ನ ತಗೋಬಹುದು. ಓಕೆ, ಇದು ಆದ್ಮೇಲೆ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ವಿಂಗ್ ವಾಲ್ ಅನ್ನ ಕೊಟ್ಟಿದ್ದಾನೆ ಹಿಯರ್. ಈ ವಿಂಗ್ ವಾಲ್ ರಿಟರ್ನ್ ಟೈಪ್ ಟಾಪ್ ಇಡ್ತಿಲ್ ಕೊಟ್ಟಿದ್ದಾನೆ. ರಿಟರ್ನ್ ಟೈಪ್ ಟಾಪ್ ಇಡ್ತಿದ್ದಾಗ ಇಟ್ ವಿಲ್ ಬಿ 50 ಸೆಂಟಿಮೀಟರ್, ಟಾಪ್ ಇಟ್ ವಿಲ್ ಬಿ 50 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂಡ್ ಬಾಟಮ್ ಇಟ್ ಬಂದ್ಬಿಟ್ಟು ಇಟ್ ವಿಲ್ ಬಿ 1.00 ಮೀಟರ್ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ದ ಟಾಪ್ ವಿಡ್ತ್ ಆಫ್ ದ ರಿಟರ್ನ್ ವಾಲ್. ಟಾಪ್ ವಿಡ್ತ್ ಆಫ್ ರಿಟರ್ನ್ ವಾಲ್ ನೀವು ಆಲ್ರೆಡಿ ನಾವು ತೋರಿಸಿದ್ವಿ. ಈ ತರ ದಿಸ್ ಇಸ್ ದ ಪೋರ್ಷನ್. ಓಕೆ, ದಿಸ್ ಪೋರ್ಷನ್ ಅಲ್ಲಿ, ಈ ಪೋರ್ಷನ್ ಅಲ್ಲಿ ಇದು ಅಬಟ್ಮೆಂಟ್, ದಿಸ್ ಇಸ್ ದ ಟಾಪ್ ವಿಡ್ತ್. ಓಕೆ, ಟಾಪ್ ವಿಡ್ತ್ ಬಂದ್ಬಿಟ್ಟು 0.5 ಮೀಟರ್ ಅಂಡ್ ಬಾಟಮ್ ವಿಡ್ತ್ ಬಂದ್ಬಿಟ್ಟು ದಟ್ ವಿಲ್ ಬಿ 1 ಮೀಟರ್. ಇದು ಗಿವನ್ ಕ್ವಶನ್ ಅಲ್ಲಿ ಕೊಟ್ಟಿರೋದಂತವು. ಓಕೆ, ನೆಕ್ಸ್ಟ್ ನಾವು ಪ್ಯಾರಾಪಿಟ್ ಡೀಟೇಲ್ ಕೊಟ್ಟಿದ್ದಾರೆ. ಪ್ಯಾರಾಪಿಟ್ ಡೀಟೇಲ್ ಬಂದ್ಬಿಟ್ಟು ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ ಪ್ಯಾರಾಪಿಟ್ ಡೀಟೇಲ್ ಬಂದ್ಬಿಟ್ಟು 30 ಸೆಂಟಿಮೀಟರ್ into 30 ಸೆಂಟಿಮೀಟರ್. The parapet detail is the 30 ಸೆಂಟಿಮೀಟರ್ 30 ಸೆಂಟಿಮೀಟರ್. ಆಗ ನಾವು ರೋಡ್ ತಗೊಂಡಾಗ ನಾವು ಪ್ಯಾರಾಪಿಟ್ ಇನ್ಕ್ಲೂಡ್ ಮಾಡಲಿಲ್ಲ. ನಾವು ರೋಡ್ ತಗೊಂಡಾಗ ಏನು ತಗೊಂಡೆ ನಾನು, ಫಸ್ಟ್ ಪ್ಯಾರಾಪಿಟ್ ಬರುತ್ತೆ, ದೆನ್ ಫುಟ್ ಬಾತ್ ಬರುತ್ತೆ, ದೆನ್ ಕರ್ಬ್ ಸ್ಲಾಬ್ ಬರುತ್ತೆ. ಆಗಲೇ ನಾನು ಡಯಾಗ್ರಾಮ್ ತೋರಿಸುವಾಗ ಪ್ಯಾರಾಪಿಟ್ ಏನು ತೋರಿಸಿಲ್ಲ, ಆಲ್ರೆಡಿ ಕೊಟ್ಟಿದ್ದಾರೆ. ಇಟ್ ವಿಲ್ ಬಿ 30 ಸೆಂಟಿಮೀಟರ್. ದಿಸ್ ಇಸ್ ದ ಪ್ಯಾರಾಪಿಟ್ 30 ಸೆಂಟಿಮೀಟರ್. ಓಕೆ, 30 ಸೆಂಟಿಮೀಟರ್ into 30 ಸೆಂಟಿಮೀಟರ್ SSM ಪೋಸ್ಟ್ ಆರ್ ಅಬಟ್ಮೆಂಟ್. ಓಕೆ, ಅಬಟ್ಮೆಂಟ್ ನಲ್ಲಿ ಪೋಸ್ಟ್ ಮಾಡ್ತೀವಿ. ಅಂಡ್ ಪಿಯರ್ ನಲ್ಲಿ ಎಷ್ಟು ಇರುತ್ತೆ ಅಂದ್ರೆ 10 ಸೆಂಟಿಮೀಟರ್ into 10 ಸೆಂಟಿಮೀಟರ್ RCC ಪೋಸ್ಟ್ ಯಾವ ತರ ಇರುತ್ತೆ ಅಂದ್ರೆ ಸಿ ಹಿಯರ್ ಇನ್ ಡಯಾಗ್ರಾಮ್. ಇದು ಪೋಸ್ಟ್ 30 ಸೆಂಟಿಮೀಟರ್ into 30 ಸೆಂಟಿಮೀಟರ್. ಇದು ಬಂದ್ಬಿಟ್ಟು ಪಿಯರ್ ಮೇಲೆ ಕೊಡಿಸಿರೋದು. ಓಕೆ, ಈ ತರ ನಾವು ಸೈಜ್ ಸ್ಟೋನ್ ಪೋಸ್ಟ್ ಅಂತ ಕೊಟ್ಟಿರ್ತೀವಿ. ಓಕೆ, ಅದೇ ತರ ನಾವು ದೆನ್ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದ್ರೆ ಇಟ್ ದಿ RCC ಪೋಸ್ಟ್ 2 ನೋಸ್ ಬಿಟ್ವೀನ್ ದ ಪೋಸ್ಟ್ ವಿತ್ ರೈಲಿಂಗ್ ಅಂತ. 2 ನೋಸ್ ಅಂದ್ರೆ ಎರಡು ಪೋಸ್ಟಿಂಗ್ ಬಿಟ್ವೀನ್ ಎರಡು ಕುದಿಸ್ಕೊಂತ ಬರಬೇಕು. ಇದರ ಹೈಟ್ ಬಂದ್ಬಿಟ್ಟು ಎಷ್ಟು ಕೊಡ್ತಾನೆ, ಪ್ಯಾರಾಪಿಟ್ ಹೈಟ್ ಬಂದ್ಬಿಟ್ಟು 0.75 ಮೀಟರ್ 75 ಸೆಂಟಿಮೀಟರ್ ವಿತ್ RCC ಕೋಪಿಂಗ್. RCC ಇದ್ರ ಮೇಲೆ ಈ ಪ್ಯಾರಾಪಿಟ್ ಈ ತರ ಪೋಸ್ಟ್ ಬರುತ್ತೆ. ಈ RCC ಪೋಸ್ಟ್ ಮೇಲೆ ಅದರ ಮೇಲೆ ನಾವು ಕೋಪಿಂಗ್ ಅನ್ನು ಹಾಕೊಂಡಿರ್ತೀವಿ. ಈ ತರ ಕೋಪಿಂಗ್ ಕಾಂಕ್ರೀಟ್ ಅಂತ ಕರಿತೀವಿ ನಾವು. ಓಕೆ, ಇದನ್ನ ನಾವು ಪೋಸ್ಟ್, ದಿಸ್ ಇಸ್ ದ ಪೋಸ್ಟ್, ದಿಸ್ ಇಸ್ ಪೋಸ್ಟ್, ಇದರ ಮೇಲೆ ಕೋಪಿಂಗ್ ಹಾಕೊಂಡು ಬರ್ತೀವಿ. ಇದು ಥಿಕ್ನೆಸ್, ಇದರ ಥಿಕ್ನೆಸ್ ಎಷ್ಟಿರುತ್ತೆ ಅಂದ್ರೆ ಇಟ್ ವಿಲ್ ಬಿ 15 ಸೆಂಟಿಮೀಟರ್ ಥಿಕ್ನೆಸ್ ಇರುತ್ತೆ. ಅಂಡ್ ಈ ಹೈಟ್ ಬಂದ್ಬಿಟ್ಟು 0.75 ಮೀಟರ್. ಓಕೆ, 0.75 ಮೀಟರ್ ಅನ್ನು ಕೊಟ್ಟಿದ್ದಾನೆ. ದಿಸ್ ಇಸ್ ದ ಗಿವನ್ ಕ್ವಶನ್. ಇಷ್ಟು ಗಿವನ್ ಕ್ವಶನ್ ಕೊಟ್ಟಿರೋದು. ನಾವು
ಎನಿ ಅದರ್ ಡಾಟಾ ಏನಾದಿದ್ರೆ ನಾವು ಅದನ್ನ ನೆಸೆಸರಿ ಡಾಟಾ ನಾವು ತಗೋಬಹುದು. ಲಿಟರಲಿ ಥಿಯರಿನಲ್ಲಿ ಇದೆ, ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಥಿಯರಿನಲ್ಲಿ ಏನೋ ಡಾಟಾ ಇದೆ, ಇದನ್ನು ನಾವು ತಗೋಬಹುದು. ಓಕೆ, ನಾವು ಡ್ರಾ ಮಾಡಬೇಕಾರೋದು ಏನೇನಿದೆ ಅಂದರೆ ಡ್ರಾ ದ ಫಾಲೋಯಿಂಗ್ ವ್ಯೂಸ್ ಟು ಸೂಟೇಬಲ್ ಸ್ಕೇಲ್. ನಾವು ಯಾವ್ದೋ ಒಂದು ಸ್ಕೇಲ್ ಗಿವನ್ ಸ್ಕೇಲ್ ಕೊಟ್ಟಿದ್ರೆ ನೋ ಪ್ರಾಬ್ಲಮ್. 1:100 ಕೊಟ್ಟಿದ್ರೆ ಯು ಟೇಕ್ ದ 1:100, ಆರ್ 1:50 ಕೊಟ್ಟಿದ್ರೆ ಯು ಟೇಕ್ ದ 1:50. ಓಕೆ, ಏನು ಫಸ್ಟ್ ಕ್ವಶನ್ ನಾವು ಏನು ಡ್ರಾ ಮಾಡಬೇಕಿರೋದು ಆಫ್ ಲ್ಯಾಂಜಿಟ್ಯೂಡ್ನಲ್ ಸೆಕ್ಷನ್. ಓಕೆ, ಆಫ್ ಎಲಿವೇಶನ್, ಆಫ್ ಲ್ಯಾಂಜಿಟ್ಯೂಡ್ನಲ್ ಸೆಕ್ಷನ್ ಡ್ರಾ ಮಾಡಬೇಕು. ನೆಕ್ಸ್ಟ್ ಆಫ್ ಎಲಿವೇಶನ್ ಮಾಡಬೇಕು, ಫಸ್ಟ್ ಕ್ವಶನ್. ಓಕೆ, ಅದು ಆದ್ಮೇಲೆ ನೆಕ್ಸ್ಟ್ ಆಫ್ ಪ್ಲಾನ್ ಬಾಟಮ್, ನೆಕ್ಸ್ಟ್ ಆಫ್ ಪ್ಲಾನ್ ಟಾಪ್ ನಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು. ಆಫ್ ಪ್ಲಾನ್ ಬಾಟಮ್, ನೆಕ್ಸ್ಟ್ ಆಫ್ ಪ್ಲಾನ್ ಟಾಪ್ ನಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು ಇರೋದು. ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್ ನಲ್ಲಿ ಬಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಡ್ರಾ ಮಾಡಬೇಕು ನಾವು ಆಫ್ ಸೆಕ್ಷನ್ ಥ್ರೂ ಪಿಯರ್. ನಾವು ಸೆಕ್ಷನ್ ಥ್ರೂ ಪಿಯರ್ ಗೆ ಅರ್ಧ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಆಫ್ ಥ್ರೂ ಸೆಂಟರ್ ಆಫ್ ದ ಸ್ಪ್ಯಾನ್. ಓಕೆ, ಅರ್ಧ ಸೆಕ್ಷನ್ ಥ್ರೂ ಪಿಯರ್ ನಲ್ಲಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಆಫ್ ಥ್ರೂ ಸೆಂಟರ್ ಆಫ್ ದ ಸ್ಪ್ಯಾನ್. ದಿಸ್ ಇಸ್ ದ ಗಿವನ್ ಕ್ವಶನ್ ಅಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದು ಡೀಟೇಲ್ 1, 2 and 3. ಓಕೆ, ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ದಿಸ್ ಇಸ್ ಫಸ್ಟ್ ಸೆಕ್ಷನ್. ಓಕೆ, ಈ ಫಸ್ಟ್ ಸೆಕ್ಷನ್ ಅಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ಮಾಡಿದೆ. ಓಕೆ, ನಾವು ಫಸ್ಟ್ ಕ್ವಶನ್ ಅಲ್ಲಿ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎಲಿವೇಶನ್. ಫಸ್ಟ್ ಕ್ವಶನ್ ಆಫ್ ಕ್ರಾಸ್ ಸೆಕ್ಷನ್ ಯಾವುದು ಮೊದಲು ತಿಳ್ಕೋಬೇಕು. ಆಫ್ ಕ್ರಾಸ್ ಸೆಕ್ಷನ್ ಯಾವುದು ಮತ್ತೆ ಆಫ್ ಎಲಿವೇಶನ್ ಯಾವುದು ಅನ್ನೋದು ಮೊದಲು ತಿಳ್ಕೋಬೇಕು. ಈ ಪೋರ್ಷನ್, ಈ ಅರ್ಧದಿಂದ ಇರುವಂತ ಪೋರ್ಷನ್ ಅನ್ನ ಇಲ್ಲಿಂದ ದಿಸ್ ಅಪ್ ಟು ಹಿಯರ್, this portion ನಾವು ಏನಾಗ್ತೀವಿ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಸೇಮ್ ಹ್ಯಾಸ್ ಫ್ರಮ್ ದಿಸ್ ಪೋರ್ಷನ್ ಟು ಫ್ರಮ್ ಅಪ್ ಟು ಹಿಯರ್, ದಿಸ್ ಪೋರ್ಷನ್ ಏನಾಗುತ್ತೆ ಆಫ್ ಎಲಿವೇಶನ್. ಇವೆರಡು ನಮಗೆ ಕೊಟ್ಟಿರೋದು ಆಫ್ ಕ್ರಾಸ್ ಸೆಕ್ಷನ್, ಆಫ್ ಎಲಿವೇಶನ್ ಅನ್ನೋದು. ಓಕೆ, ನಾವು ಇದನ್ನು ಯಾವ ಥರ ನಾವು ಡ್ರಾ ಮಾಡ್ತೀವಿ ಅಂದರೆ ಫಸ್ಟ್ ನೀವು ಡ್ರಾ ಮಾಡೋದು ನೋಡೋದಾದ್ರೆ ನಾವು ಮೊದಲನೇದಾಗಿ ನಾವು ಆಗಲೇ ನಾವು ಪ್ರೀವಿಯಸ್ ಸೆಕೆಂಡ್ ಸೆಷನ್ ಅಲ್ಲಿ ನಾನು ತೋರಿಸಿನಿ ಯಾವ ಥರ ಹಾರಿಜೆಂಟಲ್ ಲೈನ್ ಹಾಕೋಬೇಕು. ಫಸ್ಟ್ ಯು ಡ್ರಾ ದಟ್ ಬೆಡ್ ಲೈನ್ ಅನ್ನು ಹಾಕೊಂತೀವಿ. ದಿಸ್ ಇಸ್ ದ ಬೆಡ್ ಲೈನ್ ಅನ್ನು ನಾವು ಡ್ರಾ ಮಾಡ್ಕೊಂತೀವಿ. ಓಕೆ, ಈ ಬೆಡ್ ಲೈನ್ ಅನ್ನು ಡ್ರಾ ಮಾಡ್ಕೊಂತೀವಿ. ಈ ಬೆಡ್ ಲೈನ್ ಗಿವನ್ ಆರ್ ಎಲ್ ನಲ್ಲಿ ಬೆಡ್ ಲೈನ್ ಮಾಡ್ಕೊಂತೀವಿ. ಅದು ಆದ್ಮೇಲೆ ನೆಕ್ಸ್ಟ್ ಫುಲ್ ಸಪ್ಲೈ ಲೆವೆಲ್ದು ಲೈನ್ ಅನ್ನು ಡ್ರಾ ಮಾಡ್ಕೊಂತೀವಿ. ನೆಕ್ಸ್ಟ್ ದಿಸ್ ಲೈನ್ ಅನ್ನು ಡ್ರಾ ಮಾಡ್ಕೊಂತೀವಿ. ಓಕೆ, ಥರ್ಡ್ ಬಂದ್ಬಿಟ್ಟು ನಮಗೆ ರೋಡ್ ಫಾರ್ಮೇಶನ್ ಲೆವೆಲ್ ಅನ್ನು ಲೈನ್ ಅನ್ನು ಡ್ರಾ ಮಾಡ್ಕೊಂತೀವಿ. ಥರ್ಡ್ ಬಂದ್ಬಿಟ್ಟು ರೋಡ್ ಫಾರ್ಮೇಶನ್ ಲೆವೆಲ್ ಅನ್ನು ಲೈನ್ ಅನ್ನು ಡ್ರಾ ಮಾಡ್ಕೊಂತೀವಿ. ಓಕೆ, ದೆನ್ ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಸಿ ಹಿಯರ್ ದಿಸ್ ಇಸ್ ದ ನಾವು ಟಿ ಬಿ ಬಂದಾಗ ಹಿಯರ್ ಈ ಪೋರ್ಷನ್ ಸ್ಲ್ಯಾಬ್ ಥಿಕ್ನೆಸ್ ಇದು ಇದೆಲ್ಲ ದಿಸ್ ಇಸ್ ದ ಸ್ಲ್ಯಾಬ್. ಅದು ಆದ್ಮೇಲೆ ನಮಗೆ ಟಿ ಬಿ ಕೊಟ್ಟಿದ್ದಾರೆ. ಸ್ಲ್ಯಾಬ್ ಥಿಕ್ನೆಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, ಇಟ್ ವಿಲ್ ಬಿ 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ ಥಿಕ್ನೆಸ್ ವಿಲ್ ಬಿ 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಸ್ಲ್ಯಾಬ್ ಥಿಕ್ನೆಸ್. ಅದಾದ್ಮೇಲೆ ಈ ಡೆಪ್ತ್ ಆಫ್ ರಿಬ್ಸ್ ಕೊಟ್ಟಿದ್ದಾರಲ್ಲ ಟಿ ಬಿ ಇದು 30 ಸೆಂಟಿಮೀಟರ್. ಓಕೆ, ಈ ಎರಡನ್ನು ನಾವೇನ್ ಮಾಡಬೇಕು, ದಿಸ್ ಇದು ನಮಗೆ ಫೌಂಡೇಶನ್ ಲೆವೆಲ್ ಗೊತ್ತು, ಯಾವುದು ನಮ್ದು ಪಿಯರ್ ಫೌಂಡೇಶನ್ ಲೆವೆಲ್ ಗೊತ್ತು. ದಿಸ್ ಇಸ್ ದ ನಮಗೆ ಬಾಟಮ್ ಡೌನ್ ಲೆವೆಲ್ ಇಂದ 30 ಸೆಂಟಿಮೀಟರ್ ಕೆಳಗೆ ಕೊಟ್ಟಿರೋದು. ದಿಸ್ ಇಸ್ ದ 30. ಇದು ಅನದರ್ ಲೈನ್ ನಾವು ಡ್ರಾ ಮಾಡ್ಕೋಬೇಕು. ದಿಸ್ ಇಸ್ ದ ಅನದರ್ ಲೈನ್ ಡ್ರಾ ಮಾಡ್ಕೋಬೇಕು. ಓಕೆ, ನಮಗೆ ಬಾಟಮ್ ವಿಡ್ತ್ ಆಫ್ ಅಬಟ್ಮೆಂಟ್ ಕೊಟ್ಟಿದ್ದಾನೆ. ಅಬಟ್ಮೆಂಟ್ ಬಾಟಮ್ ವಿಡ್ತ್ ಬಂದ್ಬಿಟ್ಟು 1.3 ಇರೋದು. ಯಾವ ಲೆವೆಲ್ ಅಂತ ಕೊಟ್ಟಿದ್ದಾನೆ ಆ ಲೆವೆಲ್ ಬಂದ್ಬಿಟ್ಟು 49.70. ಓಕೆ, 49.70 ನಲ್ಲಿ ನಾವು ಇನ್ನೊಂದೊಂದು ಲೈನ್ ಅನ್ನು ಡ್ರಾ ಮಾಡ್ಕೊಂಡೆ. ಈ ಡ್ರಾ ಮಾಡ್ಕೊಂಡಾದ್ಮೇಲೆ ನಾನು ಈ ವಾಟರ್ ಬೇಸ್ ನಲ್ಲಿ ವರ್ಟಿಕಲ್ ಲೈನ್ ಡ್ರಾ ಮಾಡ್ಕೋಬೇಕು. ಈ ವರ್ಟಿಕಲ್ ಲೈನ್ ಯಾವ ಹೈಟಿಗೆ ಡ್ರಾ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ ಹೈಟಿಗೆ ಮಾಡ್ತೀವಿ ಅಂದ್ರೆ ಫ್ರಮ್ ಈ ಸಿ ಹಿಯರ್ ನಾವೇನ್ ಮಾಡ್ತೀವಿ, ದಿಸ್ ಇಸ್ ದ you know that 49.7
49.7, you know that the 53.58. ಓಕೆ, ಈ ಎರಡರ ಡಿಫ್ರೆನ್ಸ್ ಅನ್ನು ನೋಡಿ. ಡಿಫ್ರೆನ್ಸ್ ನೋಡಿದ ತಕ್ಷಣ ಏನಾಗುತ್ತೆ ನಮಗೆ ಸಮ್ ಎಷ್ಟು, ಇಟ್ ವಿಲ್ ಬಿ 4 ಇಟ್ ವಿಲ್ ಬಿ 3 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಓಕೆ, ಈ ಬಂದ ತಕ್ಷಣ ಏನು ಮಾಡ್ತೀವಿ ನಾವು, ಈ ಎರಡರ ಡಿಫ್ರೆನ್ಸ್ ಅನ್ನು ನೋಡ್ಕೊಂಡ್ಬಿಟ್ಟು ನಾವು ಸ್ಲ್ಯಾಬ್ ಡೆಪ್ತ್ ಎಷ್ಟು, ನೆಕ್ಸ್ಟ್ ಬೀಮ್ ಡೆಪ್ತ್ ಅನ್ನು ಮೈನಸ್ ಮಾಡಿದ್ರೆ ನಮಗೆ ಟಾಪ್ ಆಫ್ ದ ಏನು ಸಿಗುತ್ತೆ, ಟಾಪ್ ಆಫ್ ದ ಇಸ್ಟ್ ಅಪಾರ್ಟ್ಮೆಂಟ್, ಟಾಪ್ ಆಫ್ ದ ಲೆವೆಲ್ ಸಿಗುತ್ತೆ. ಆ ಲೆವೆಲ್ ಪಕ್ಕದಲ್ಲಿ ನಮ್ಗೆ ಏನಾದ್ರೆ ಇಲ್ಲಿ ಏನೋ ನಾವು ಬೇರಿಂಗ್ ಅನ್ನು ಪ್ರೊವೈಡ್ ಮಾಡಿದ್ರೆ ಇಟ್ ವಿಲ್ ಬಿ ಬೇರಿಂಗ್ ದ ವಿಡ್ತ್ ಕೊಟ್ಟಿದ್ದಾರೆ. ಓಕೆ, ಆ ಡೆಪ್ತ್ ಕೊಟ್ಟಿರ್ತಾನೆ, ನೆಕ್ಸ್ಟ್ ವಿಡ್ತ್ ಕೊಟ್ಟಿರ್ತಾನೆ, ಅದನ್ನು ಮೈನಸ್ ಮಾಡಿಕೊಂಡು ನಾವು ಏನು ಮಾಡಬೇಕು, ದಿಸ್ ಟಾಪ್ ವಿಡ್ತ್ ಅನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಈ ಟಾಪ್ ವಿಡ್ತ್ ಅನ್ನು ಡ್ರಾ ಮಾಡಿಕೊಂಡು ಫ್ರಮ್ ಟಾಪ್ ವಿಡ್ತ್ ಅನ್ನು ಡ್ರಾ ಮಾಡ್ಕೊಂಡಾದ್ಮೇಲೆ ನಾವು ಈ ವರ್ಟಿಕಲ್ ಲೈನ್ ಹೋಗಿರ್ತೀವಿ, ಈ ವರ್ಟಿಕಲ್ ಹೈಟ್ ಸಿಕ್ಕಿರುತ್ತೆ ನಮಗೆ, ಹೈಟು ಆ ಎರಡನ್ನು ಮೈನಸ್ ಮಾಡಿದೆ, ಯಾವುದು ದಿಸ್ RL ಮೈನಸ್ ದಿಸ್ ಮಾಡಿಕೊಂಡು ಸಮಥಿಂಗ್ ಆನ್ಸರ್ ಬರುತ್ತೆ. ಆ ಆನ್ಸರ್ನಲ್ಲಿ ನಾವು ಏನೇನು ಡಿಡಕ್ಷನ್ ಮಾಡಬೇಕು, ಸ್ಲಾಬ್ ಥಿಕ್ನೆಸ್ ಡಿಡಕ್ಷನ್ ಮಾಡಬೇಕು, ಟಿ ಬೀಮ್ ಡಿಡಕ್ಷನ್ ಮಾಡಬೇಕು. ಅದಾದಮೇಲೆ ಇದು ಬೇರಿಂಗ್ ಡೆಪ್ತ್ ಅನ್ನು ಕೊಟ್ಟರೆ ಬೇರಿಂಗ್ ಡೆಪ್ತ್ ಅನ್ನು ಡಿಡಕ್ಷನ್ ಮಾಡಿಬಿಟ್ಟು ಆ ಉಳಿದಿರೋ RL ಅನ್ನು ಫ್ರಮ್ ದಿಸ್ ಇಲ್ಲಿಂದ ನಾವು ಈ ಹೈಟಿಗೆ ಬರ್ಕೊಂಡಾದ್ಮೇಲೆ ವರ್ಟಿಕಲ್ ಲೈನ್ ಆದಮೇಲೆ ಇದು ಹಾರಿಜಾಂಟಲ್ ವಿಲ್ ಬಿ 0.7 ಕೊಟ್ಟಿದ್ದಾರೆ, 0.7 ಮಾಡ್ಕೊಡ್ರಿ. ಓಕೆ, ಫ್ರಮ್ ದಿಸ್ ಪ್ಲೇಸ್ ಟು 1.3 ಇಂದ 1.3 ಮಾಡ್ಕೊಡ್ರಿ. then this is the inclined line ಬರುತ್ತೆ, ಇದನ್ನು ಡ್ರಾ ಮಾಡ್ರಿ. this will be ಇದನ್ನು ಡ್ರಾ ಮಾಡ್ಕೊಂತೀವಿ. ಇದು ಡ್ರಾ ಆದ್ಮೇಲೆ ನೆಕ್ಸ್ಟ್ ಹ್ಯಾಸ್ ಫ್ರಮ್ ಕ್ಲಿಯರ್ ಸ್ಲ್ಯಾಬ್ ಈ ಪೋರ್ಷನ್ ಇಂದ ಈ ಪೋರ್ಷನ್ 3.5 ಮೀಟರ್ ಕೊಟ್ಟಿದ್ದಾರೆ, 3.5 ಮೀಟರ್ ಹೋಗಿ ಇಲ್ಲಿಂದ ಸೇಮ್ ಈ ಲೈನ್ ಇರುತ್ತೆ, ಇದನ್ನು ಡಾಟೆಡ್ ಪ್ರೊಡ್ಯೂಸ್ ಮಾಡ್ಕೊಂಡು, ಇಲ್ಲಾಂದ್ರೆ ಸ್ಕೇಲ್ ಇಟ್ಕೊಂಡ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಡ್ರಾ ಮಾಡ್ಕೋಬಹುದು. ಡ್ರಾ ಮಾಡ್ಕೊಂಡ್ಬಿಟ್ಮೇಲೆ ಇಲ್ಲಿಂದ 3.1 ವರ್ಟಿಕಲ್ ಹಾಕಿ, ಇದು ನಮಗೆ ಹೈಟ್ ಅನ್ನು ಕೊಟ್ಟಿರ್ತಾರೆ, 0.6 ಕೊಟ್ಟಿದ್ದಾರೆ ಟಾಪ್ ಇಡುತ್ತು, and bottom it will be 0.6 whatever ಏನು ಕೊಟ್ಟಿರ್ತಾನೆ ಅಪಿಯರ್ದು ಇಷ್ಟ ಗಿವನ್ ಪೋರ್ಷನ್ ಅಲ್ಲಿ ಕೊಟ್ಟಿರ್ತಾನೆ, ಅದನ್ನು ಡ್ರಾ ಮಾಡ್ಕೊಂಡ್ರೆ ಇದು ಸಿಗ್ತದೆ. ಅದೇ ತರ ಸೇಮ್ ದಿಸ್ ಪೋರ್ಷನ್ ಇಲ್ಲಿಂದ ನಾವು 3.5 ಮೀಟರ್ ಹೋಗಿ ಸೇಮ್ ವರ್ಟಿಕಲ್ ಲೈನ್ ಅಂತ ಹೇಳಿದ್ವಿ. ಓಕೆ, ದಿಸ್ ಇಸ್ ದ ವರ್ಟಿಕಲ್ ಲೈನ್. ಇದು ನಮಗೆ ಪಿಯರ್ಸ್ ಮತ್ತೆ ಅಬಟ್ಮೆಂಟ್ ದಿಸ್ ಲೈನ್ ಇಲ್ಲಿ ಸಿಗ್ತದೆ. ಓಕೆ, ಅದು ಆದ್ಮೇಲೆ ನಾವೇನು ಮಾಡಬೇಕು, ಫೌಂಡೇಶನ್ ಕಾಂಕ್ರೀಟ್ ಹಾಕೋಬೇಕು. ಫೌಂಡೇಶನ್ ಕಾಂಕ್ರೀಟ್ ಮಾಡಿದಾಗ ನಮಗೆ ಟಾಪ್ ವಿಡ್ತ್ ಆಫ್ ಫೌಂಡೇಶನ್ ಕಾಂಕ್ರೀಟ್ ಕೊಟ್ಟಿದ್ದಾರೆ, ಟಾಪ್ ವಿಡ್ತ್ ಆಫ್ ಫೌಂಡೇಶನ್ ಕಾಂಕ್ರೀಟ್ ಕೊಡ್ತಾರೆ. ಟಾಪ್ ಲೆವೆಲ್ 49.70 ಕೊಟ್ಟಿದ್ದಾರೆ, ಫ್ರಮ್ ಇಲ್ಲಿ ಇರೋದು 47, ಇಲ್ಲಿಂದ 0.4 ಕಿಲೋ ಬರಬೇಕು. ಇಲ್ಲಿ ಆಫ್ಸೆಟ್ 20 ಸೆಂಟಿಮೀಟರ್ ತಗೊಂಡ್ಬಿಟ್ಟು 0.4 ಬರ್ರಿ. ನೆಕ್ಸ್ಟ್ ನಾವು 49.30 ಹತ್ರ ಒಂದು ಲೈನ್ ಡ್ರಾ ಮಾಡ್ಕೊಡ್ರಿ. ಅದು ಆದ್ಮೇಲೆ ಅಲ್ಲಿಂದ 30 ಸೆಂಟಿಮೀಟರ್ 5 ಸೈಡ್, ಸಾರಿ 20 ಸೆಂಟಿಮೀಟರ್ 5 ಸೈಡ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಯು ಡ್ರಾ ದಟ್ ಫೌಂಡೇಶನ್ ಥಿಕ್ನೆಸ್ ಆಫ್ ದಿ 40 ಸೆಂಟಿಮೀಟರ್ ಫೌಂಡೇಶನ್ ಡ್ರಾ ಮಾಡಿ. ಅದೇ ತರ ನಾವು ಆಫ್ ಇರೋದ್ರಿಂದ ಈ ಕಡೆ ಪಿಯರ್ದು ಅರ್ಧ ಫಸ್ಟ್ ದಿಸ್ ಲೆವೆಲ್ ಇಲ್ಲಿ ನಾವು ಆಲ್ರೆಡಿ ಹಾರಿಜಾಂಟಲ್ ಲೈನ್ ಹಾಕೊಂಡಿವಿ, ಇಲ್ಲಿಂದ 20 ಸೆಂಟಿಮೀಟರ್ ತಗೊಳ್ಳಿ. ದಿಸ್ ಪೋರ್ಷನ್ ಇಂದ ಇಟ್ ವಿಲ್ ಬಿ 4 to 40 ಸೆಂಟಿಮೀಟರ್, ಅಗೇನ್ ಬೆಡ್ ಕಾಂಕ್ರೀಟ್ 20 ಸೆಂಟಿಮೀಟರ್ ಅಗೇನ್ 40 ಸೆಂಟಿಮೀಟರ್ ಇದನ್ನು ಡ್ರಾ ಮಾಡಿ. ನಾನು ದಿಸ್ ಪೋರ್ಷನ್ ವಿಲ್ ಬಿ ಡಾಟೆಡ್ ತೋರಿಸ್ಕೊಡ್ರಿ. ಈ ಪೋರ್ಷನ್ ಇದೆಲ್ಲ ದಿಸ್ ಪೋರ್ಷನ್ ವಿಲ್ ಬಿ ಡಾಟೆಡ್ ಲೈನ್ ತೋರಿಸ್ಕೊಡ್ರಿ. ಓಕೆ, ಅದು ಆದ್ಮೇಲೆ ನಾವು ದಿಸ್ ಇಸ್ ದ ಬೆಡ್ ಲೆವೆಲ್. ಬೆಡ್ ಲೆವೆಲ್ ಇಂದ ನಮ್ದು ಪಿಯರ್ ಬಾಟಮ್ ಆಫ್ ದ ಅಪಾರ್ಟ್ಮೆಂಟ್ ಲೆವೆಲ್ ಕೊಟ್ಟಿದ್ದಾನೆ. ಆ ಬಾಟಮ್ ಆಫ್ ಅಪಾರ್ಟ್ಮೆಂಟ್ ಇಂದ ನಾವು ಸ್ಟೋನ್ ಪಿಚಿಂಗ್ ತೋರಿಸಿದ್ರೆ ಅದು ಇವೆಲ್ಲ ದಿಸ್ ಇಸ್ ದ ಸ್ಟೋನ್ ಪಿಚಿಂಗ್. ಆಲ್ ದಿಸ್ ಈ ಸ್ಟೋನ್ ಪಿಚಿಂಗ್ ಏನೋ ತೋರಿಸಿದ್ರೆ ಇವೆಲ್ಲ ಸ್ಟೋನ್ ಪಿಚಿಂಗ್ ತೋರಿಸಿ. ಅದೇ ತರ ಇಲ್ಲಿ ನಾವು ಸ್ಟೋನ್ ಪಿಚಿಂಗ್ ತೋರಿಸಿದ್ರೆ ಮುಗಿಯುತ್ತೆ. ದಿಸ್ ಇಸ್ ದ ಅಪಾರ್ಟ್ಮೆಂಟ್ ಪಿಯರ್ ಡ್ರಾಯಿಂಗ್ ಆಗುತ್ತೆ. ಅದಾದ್ಮೇಲೆ ನಮಗೆ ಸ್ಲೋಪ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ಲೋಪ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 1:1 ಸ್ಲೋಪ್ ಕೊಟ್ಟಿದ್ದಾರೆ. ಬರ್ಮ್ ಕೊಟ್ಟರೆ ನೀವು ಪ್ರೊವೈಡ್ ದಟ್ ಬರ್ಮ್ ಇದು 1 ಮೀಟರ್ ಕೊಟ್ಬಿಟ್ಟು ನೆಕ್ಸ್ಟ್ ಹಿಂಗೆ ಹೋಗ್ಬೋದಿತ್ತು. ಇಲ್ಲಿ ಬರ್ಮ್ ಏನು ಕೊಟ್ಟಿಲ್ಲ, ಅದಕ್ಕೆ ಆಗ್ಬಿಟ್ಟು 1:1 ಸ್ಲೋಪ್ ಅನ್ನು ಪ್ರೊವೈಡ್ ಮಾಡಿ. ದಟ್ ವಿಲ್ ಬಿ ಟಚಸ್ ಟು ದ ಗ್ರೌಂಡ್ ಲೆವೆಲ್. ಗ್ರೌಂಡ್ ಲೆವೆಲ್ ಎಲ್ಲಿ ಟಚ್ ಆಗುತ್ತೆ ಅಲ್ಲಿ ಟಚ್ ಮಾಡ್ಕೊಡ್ರಿ. ಅದಾದ್ಮೇಲೆ ನೀವು ಪೇಂಟ್ ಪಾಂಡಿಂಗ್ ಮಾಡಿ. ದಿಸ್ ವಿಲ್ ಬಿ ಯಾವ ತರ ಮಾಡಬೇಕು, ನಾವು ಸ್ಟೋನ್ ಪಾಂಡಿಂಗ್ ಮಾಡ್ತೀವಲ್ಲ ಆ ತರ ಮಾಡ್ಕೊಳ್ಳಿ. ದಿಸ್ ಇಸ್ ದ ಡ್ರಾ ಮಾಡ್ಕೊಂಡು ಮಾಡಿ. ಇದರೊಳಗೆ ನೀವು ಬೇಕಾದ್ರೆ ವೀಫ್ ಫೋಲ್ ತೋರಿಸ್ಬೋದು. ವೀಫ್ ಫೋಲ್ ಅಂದ್ರೆ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಸಾಯಿಲಿಂದ ಕ್ರಿಯೇಟ್ ಆದರೆ ಆ ನೀರನ್ನು ಪ್ರೆಷರನ್ನು ಔಟ್ಸೈಡ್ ನಲ್ಲಿ ಸೀಪ್ ಮಾಡ್ಕೊಳ್ಳೋಕೆ ನಾವು ವೀಫ್ ಫೋಲ್ ಅನ್ನು ತೋರಿಸ್ಕೋಬಹುದು. ಓಕೆ, ಅದು ಆದ್ಮೇಲೆ ನಾವು ಏನು ಮಾಡ್ತೀವಿ, ಈ ಪ್ರೊವೈಡ್ ಟಿ ಬೀಮ್, ಇಲ್ಲಿ ಟಿ ಬೀಮ್ ಅನ್ನು ಪ್ರೊವೈಡ್ ಮಾಡ್ಕೋಬೇಕು. ಈ ಟಿ ಬೀಮ್ ಪ್ರೊವೈಡ್ ಮಾಡಿಬಿಟ್ಟು ದಿಸ್ ಇಸ್ ದ ಟಿ ಬೀಮ್ ಅನ್ನು ಪ್ರೊವೈಡ್ ಮಾಡಿ. ಈ ಟಿ ಬೀಮ್ ಅನ್ನು ಪ್ರೊವೈಡ್ ಆದ್ಮೇಲೆ ಅದರ ಮೇಲೆ ಸ್ಲ್ಯಾಬ್ ಅನ್ನು ಪ್ರೊವೈಡ್ ಮಾಡಿ. ಸ್ಲ್ಯಾಬ್ ಆದ್ಮೇಲೆ ಏನು ಮಾಡ್ತೀವಿ, ನೆಕ್ಸ್ಟ್ ಯು ಗೋ ಫಾರ್ ದಿಸ್ ಇಸ್ ದ ಸ್ಲ್ಯಾಬ್ ಆದ್ಮೇಲೆ ಸ್ಲ್ಯಾಬ್ ಎಷ್ಟಿದೆ, ಇಟ್ ವಿಲ್ ಬಿ 20 ಸೆಂಟಿಮೀಟರ್ ಇದೆ, 20 ಸೆಂಟಿಮೀಟರ್ ತೋರಿಸ್ಕೊಳ್ಳಿ. ಅದಾದ್ಮೇಲೆ ನಾವು ಏನ್ ಮಾಡ್ಬೇಕಂದ್ರೆ ಪ್ಯಾರಾಪಿಟ್. ದಿಸ್ ಇಸ್ ದ ಪ್ಯಾರಾಪಿಟ್. ಇದು ಪ್ಯಾರಾಪಿಟ್ 30 ಸೆಂಟಿಮೀಟರ್ ವೈಡ್
and 70 centimeter height. ಅದರ ಮೇಲೆ ಇದು ಕೋಪಿಂಗ್. ದಿಸ್ ಇಸ್ ದ ಎಲಿಮೆಂಟ್ ವಿಲ್ ಬಿ ಕೋಪಿಂಗ್ ವಾಟರ್. ಓಕೆ, ಇದು ಈ ಕಡೆ 20 centimeter ಬಿಟ್ಟು ಕೋಪಿಂಗ್ ಸೈಡ್ ವಾಟರ್. ಅದೇ ಥರ ಇಲ್ಲೇನು ಇದೆ. ಹಿಯರ್ ದಿಸ್ ಇಸ್ ದ 30 centimeter and height will be 70 centimeter. either side coping. ಇವು ಪೋಲ್, ಇದು ರೇಲಿಂಗ್ಸ್. ಈ ರೇಲಿಂಗ್ ನ ನೋಡಬೇಕು. ರೇಲಿಂಗ್ ವಿಲ್ ಬಿ ಗಿವನ್ ಏನು ಡಿಸ್ಟೆನ್ಸ್ ಕೊಟ್ಟಿದ್ದಾನೋ ಇನ್ ಬಿಟ್ವೀನ್ ಅಬಟ್ಮೆಂಟ್ ಅಂಡ್ ಪಿಯರ್ ಒಳಗೆ ಮಿಡ್ಲ್ ಅಲ್ಲಿ ಎರಡು ಅಂತ ಕೇಳಿದಾನೆ. ಅದಕ್ಕೆ ನಾವು ಎರಡು ಪ್ರೊವೈಡ್ ಮಾಡಿದ್ವಿ, ಇಲ್ಲಿ ಒಂದು ಮತ್ತೆ ಇಲ್ಲಿ ಒಂದು. ಈ ಸರ್ಟೈನ್ ಡಿಸ್ಟೆನ್ಸ್ ನಲ್ಲಿ ನೀವು ರೇಲಿಂಗ್ ಈಕ್ವಲ್ ಡಿಸ್ಟೆನ್ಸ್ ನಲ್ಲಿ ನೀವೇ ಡಿವೈಡ್ ಮಾಡ್ಕೊಂಡು ಇದನ್ನು ಮಾಡ್ಕೋಬಹುದು. ಇದೇನು ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ದಿಸ್ ಇಸ್ ದ ಪಾಯಿಂಟ್. ದಿಸ್ ಇಸ್ ಕೋಪಿಂಗ್ ವಿಲ್ ಬಿ 0.5 and this pole will be ಕೊಟ್ಟಿದ್ದಾನೆ. RCC pole 10 cm to 10 cm ಕೊಟ್ಟಿದ್ದಾನೆ. ನೆಕ್ಸ್ಟ್ ಹ್ಯಾಂಡ್ ರೇಲಿಂಗ್. ಹ್ಯಾಂಡ್ ರೇಲಿಂಗ್ ನಾವು ಸರ್ಟೈನ್ ಡಿಸ್ಟೆನ್ಸ್ ನಾವು ಪ್ರೊವೈಡ್ ಮಾಡ್ಕೋಬಹುದು. ಇದು ಎಷ್ಟೇ ಅಪರೇಟ್ ಅಂತ ಏನಿಲ್ಲ, ಇವು ಈಕ್ವಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಓಕೆ, ದಿಸ್ ಇಸ್ ದ ಆಫ್ ಕ್ರಾಸ್ ಸೆಕ್ಷನ್ ಅಂಡ್ ಆಫ್ ಎಲಿವೇಶನ್. ಓಕೆ, ನೆಕ್ಸ್ಟ್ ನಾವು ನೋಡಿದ್ರೆ ನೆಕ್ಸ್ಟ್ ಡ್ರಾಯಿಂಗ್ ನೋಡಿದ್ರೆ ನೆಕ್ಸ್ಟ್ ಡ್ರಾ ಬಂದ್ಬಿಟ್ಟು ಆಫ್ ಪ್ಲಾನ್ ಬಾಟಮ್ ಅಂಡ್ ಆಫ್ ಪ್ಲಾನ್ ಅಟ್ ಟಾಪ್. ಆಫ್ ಪ್ಲಾನ್ ಬಾಟಮ್ ಅಂಡ್ ಆಫ್ ಪ್ಲಾನ್ ಟಾಪ್ ಹೆಂಗ್ ಮಾಡ್ಬೇಕು ಅಂದ್ರೆ, ಯು ಸಿ ಹಿಯರ್ ಪ್ರೀವಿಯಸ್ ಟೈಮ್ ಅಲ್ಲಿ ನಾವು ಆಲ್ರೆಡಿ ನೋಡಿದ್ವಿ. ಓಕೆ, ಪ್ರೀವಿಯಸ್ ಡ್ರಾಯಿಂಗ್ ಅಲ್ಲಿ ನಾವು ಯು ಡ್ರಾ ದ ಟಾಪ್. ಏನಂದ್ರೆ ಈ ಬಾಟಮ್ ಆಫ್ ಅಪಾರ್ಟ್ಮೆಂಟ್ ಲೈನ್ ಅನ್ನು ಡ್ರಾ ಮಾಡ್ಕೋಬೇಕಿತ್ತು. ಈ ಲೈನ್ ಅನ್ನು ಅಪಾರ್ಟ್ಮೆಂಟ್, ಈ ಕಡೆ ಬಾಟಮ್ ಅಪಾರ್ಟ್ಮೆಂಟ್ ಲೈನ್ ಅನ್ನು ಡ್ರಾ ಮಾಡ್ಕೊಡ್ರಿ. ದಿಸ್ ಇಸ್ ದ ಬಾಟಮ್ ಆಫ್ ದ apartment line. Okay, and the end of the retaining wall touch ಆಗುತ್ತಲ್ಲ, ಅಲ್ಲಿ ನಾವು 1:1 ಹೇಳ್ಬಿಟ್ಟು ರೋಡ್ ಫಾರ್ಮೇಷನ್ ಟಚ್ ಆಗಿತ್ತಲ್ಲ, ಆ ಲೈನ್ ಅನ್ನು ಡ್ರಾ ಮಾಡ್ಕೋಬೇಕು. ಈ ತರ ನಾವು ಡ್ರಾ ಮಾಡ್ಕೋಬೇಕು. ಓಕೆ, ಅದೇ ತರ ನಾವು ಈ ಪ್ಯಾರಾಪೀಟ್ ಲೈನ್ ಇದೆಯಲ್ಲ, ಈ ಪ್ಯಾರಾಪೀಟ್ ಬಾಟಮ್ ಲೈನ್ ಅನ್ನು ಡ್ರಾ ಮಾಡ್ಕೋಬೇಕು. ಫಸ್ಟ್ ಅರ್ಧ ಬಾಟಮ್ ಇದೆಯಲ್ಲ, ಅರ್ಧ ಬಾಟಮ್ ಲೈನ್ ಅನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಈ ಕಡೆ ಲೈನ್ ಇದೆಯಲ್ಲ, ಇದನ್ನು ಡ್ರಾ ಮಾಡ್ಕೋಬೇಕು. ದಿಸ್ ಲೈನ್ ವಿಲ್ ಬಿ ಆಲ್ಸೋ ರೈಟ್. ಓಕೆ, ಅದಾದ್ಮೇಲೆ ಫಸ್ಟ್ 20 cm ಆಫ್ಸೆಟ್ ಇದೆ, ಅದನ್ನು ಮಾಡ್ಕೊಳ್ರಿ. ಓಕೆ, ಇದರ ಇಲ್ಲೇನು 20 cm ಆಫ್ಸೆಟ್ ಇದೆ, ಈ ಲೈನ್ ಅನ್ನು ಡ್ರಾ ಮಾಡ್ಕೊಳ್ರಿ. ಸಾರಿ ದಿಸ್ ಈ ಲೈನ್ ಅನ್ನು ಡ್ರಾ ಮಾಡ್ಕೋಬೇಕು ಆಫ್ಸೆಟ್. ಅದೇ ತರ ಇಲ್ಲಿ 20 cm ಆಫ್ಸೆಟ್ ಇದೆ, ಫಸ್ಟ್ ಆಫ್ಸೆಟ್, ಈ ಲೈನ್ ಅನ್ನು ಡ್ರಾ ಮಾಡ್ಕೊಳ್ರಿ. ಓಕೆ, ಅದು ಆದ್ಮೇಲೆ ಈ ಸಲ ಈ ತರ ಡ್ರಾ ಆದ್ಮೇಲೆ ಇಲ್ಲಿ ಲಾಸ್ಟ್ ಲೈನ್ ಡ್ರಾ ಇರುತ್ತೆ. ನಮಗೆ ಲಾಸ್ಟ್ ಲೈನ್ ಟಚ್ ಆಗಿದ್ದಲ್ಲ, ಇಟ್ 1:1 ಸ್ಲೋಪ್ ಟಚ್ ಆಗಿದ್ದಲ್ಲ, ಅದನ್ನು ಈ ಲೈನ್ ಅನ್ನು ಡ್ರಾ ಮಾಡ್ಕೋಬೇಕು. ಇಷ್ಟು ಲೈನ್ ಅನ್ನು ನೀವು ವರ್ಟಿಕಲ್ ಆಗಿ ಡ್ರಾ ಮಾಡಬೇಕು. ಆ ಡ್ರಾಯಿಂಗ್ ಒಂದೇ ಡ್ರಾಯಿಂಗ್ ಶೀಟ್ ನಲ್ಲಿ ಇವೆಲ್ಲ ಡ್ರಾ ಮಾಡ್ಕೋಬೇಕು. ಈ ಡ್ರಾ ಆದ್ಮೇಲೆ ನಾವು ಏನ್ ಮಾಡ್ಬೇಕಂದ್ರೆ, ಅಕ್ಯುರೇಟ್ ಆಗಿ ನಾವು ಏನ್ ಮಾಡ್ಬೇಕಂದ್ರೆ, ರೋಡ್ ಬಿಡ್ತ್ ಅಂತ ಹೋಗ್ಬೇಕು. ರೋಡ್ ಬಿಡ್ತ್ ಎಷ್ಟಿದೆ? ಈ ರೋಡ್ ಬಿಡ್ತ್ ಬಿ 4.4 ಮೀಟರ್. ಇಲ್ಲಿಂದ ಇಲ್ಲಿ ರೋಡ್ ಬಿಡ್ತ್ ಬಿ 4.4 ಮೀಟರ್. ಓಕೆ, ಅದಾದ್ಮೇಲೆ ಏನಿದೆ ನೆಕ್ಸ್ಟ್ ನಮಗೆ ಬರೋದು ಕರ್ವ್ ಬರುತ್ತೆ. ಕರ್ವ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? ಇದು ಬರುತ್ತೆ, ಏನು ಫುಟ್ ಬಾತ್ ನೆಕ್ಸ್ಟ್ ಬರೋದು ನಮಗೆ ಪ್ಯಾರಾಪೀಟ್ ಬರುತ್ತೆ. ಓಕೆ, ಆ ಥರ ಮಾಡಿದ್ಮೇಲೆ ಏನು ಮಾಡ್ತೀವಿ ನಾವು, ಟೋಟಲ್ ಡಿಸ್ಟೆನ್ಸ್ ಅನ್ನು ತಗೊಂಡ್ಬಿಟ್ಟು ಏನು ಮಾಡ್ತೀವಿ, ದಿಸ್ ಲೈನ್ ಅನ್ನು ಕಟ್ ಮಾಡ್ತೀರಿ. ಈ ಲೈನ್ ಅನ್ನು ನಾವು ಕಟ್ ಮಾಡ್ಕೋಬೇಕು. ದಿಸ್ ಇಸ್ ದ ಲೈನ್ ಕಟ್ ಮಾಡ್ತೀವಿ. ಓಕೆ, ಈ ಲೈನ್ ಕಟ್ ಆದ್ಮೇಲೆ ನೆಕ್ಸ್ಟ್ ಇದೇ ತರ ಸೇಮ್ ಟೋಟಲ್ ಡಿಸ್ಟೆನ್ಸ್ ಇರ್ತದೆ, ಅದನ್ನ ಈ ಲೈನ್ ಅನ್ನು ಕಟ್ ಮಾಡ್ಕೊಳ್ರಿ. ಈ ಲೈನ್ ಸಿಗುತ್ತೆ. ಓಕೆ, ನಮಗೆ ಟಾಪ್ ವಿಡ್ತ್ ಆಫ್ ದ ಅಪಾರ್ಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ರಿಟರ್ನಿಂಗ್ ವಿಂಗ್ ವಾಲ್ ಟಾಪ್ ವಿಡ್ತ್ ಕೊಟ್ಟಿದ್ದಾನೆ. ಫ್ರಮ್ ದಿಸ್ ಪಾಯಿಂಟ್ ಇಂದ, ಈ ಪಾಯಿಂಟ್ ಇಂದ ನಮಗೆ ಎಷ್ಟು ಏನು ಬರಬೇಕು, ಈ ರಿಟರ್ನ್ ಸಾರಿ ದಿಸ್ ಇದು ಆಲ್ರೆಡಿ ನಮಗೆ ಬಂದ್ಬಿಟ್ಟು 0.9 ಮೀಟರ್. ದಿಸ್ 0.7 ಮೀಟರ್. ಇದು ನಮಗೆ ಟಾಪ್ ವಿಡ್ತ್ ಆಫ್ ದ ಅಪಾರ್ಟ್ಮೆಂಟ್ ಇಲ್ಲಿ 0.7 ಮೀಟರ್. ಫ್ರಮ್ ದಿಸ್ ಪಾಯಿಂಟ್ ಇಂದ ನಮಗೆ ಟಾಪ್ ವಿಡ್ತ್ ಬಂದ್ಬಿಟ್ಟು ಏನು ಬರಬೇಕು, ನಮಗೆ 0.5 ಮೀಟರ್ ಬರಬೇಕು. ಹೀಗಾಗಿ ಏನು ಮಾಡ್ತೀವಿ, ಇಲ್ಲಿಂದ ನೀವು 0.5 ಮೀಟರ್ ಬಿಡಿ, ಇಲ್ಲಿಂದ ಅಗೇನ್ 0.5 ಮೀಟರ್ ಬಿಟ್ಬಿಟ್ಟು ಈ ಲೈನ್ ಅನ್ನು ಟಚ್ ಮಾಡಿ, ದೆನ್ ಸೇಮ್ ಲೈನ್ ದಿಸ್ ಔಟ್ ಲೈನ್ ಟಚ್ ಮಾಡ್ಕೊಳ್ಬೇಕು. ದಿಸ್ ಇಸ್ ಡ್ರಾ ದ ದಿಸ್ ಲೈನ್. ಓಕೆ, ಅದಾದ್ಮೇಲೆ ಈ ಲೈನ್ ಆಗಿರುತ್ತಲ್ಲ, ದಿಸ್ ಇಸ್ ದ ಲೈನ್. ಓಕೆ, ಈ ದಿಸ್ ಲೈನ್ ಇರುತ್ತಲ್ಲ, ಇದು ರೋಡ್ ಲೈನ್. ಇದನ್ನ ನೆಕ್ಸ್ಟ್ ಅಗೇನ್ ಇಟ್ ವಿಲ್ ಬಿ ರಿಟರ್ನಿಂಗ್ ವಾಲ್ ನೀವು ಟಚ್ ಮಾಡ್ಕೊಳ್ರಿ. ದಿಸ್ ಲೈನ್ ಆಲ್ಸೋ ವಿಲ್ ಬಿ ಟಚ್ ದಿಸ್. ಓಕೆ, ಅವಾಗ ಏನಾಗುತ್ತೆ, ದಿಸ್ ಪೋರ್ಷನ್ ಕಂಪ್ಲೀಟ್ಲಿ ನಮಗೆ ರಿಟರ್ನ್ ವಾಲ್ ಆಫ್ ಆಫ್ ದ ಬಾಟಮ್ ಪ್ಲಾನ್ ಸಿಗುತ್ತೆ. ಅದೇ ತರ ಇಲ್ಲಿ ಇದು ಅಪಾರ್ಟ್ಮೆಂಟಿನ ಸೆಕ್ಷನ್ ಅಂತ. ಅದೇ ತರ ಇಲ್ಲಿ ಏನಾಗುತ್ತೆ, ಪಿಯರ್ ಅರ್ಧ ಕಟ್ ಆಗಿರೋದ್ರಿಂದ ಪಿಯರ್ ದಿಸ್ ಇಸ್ ದ ಫಸ್ಟ್ ಡ್ರಾ ಮಾಡ್ಕೊಂತೀವಿ. ಈ ಡ್ರಾ ಮಾಡ್ಕೊಂಡು ಈ ಲೈನ್ ಅನ್ನು, ಇದು ಸೆಮಿ ಸರ್ಕ್ಯುಲರ್ ಆರ್ ಈಸಿ ವಾಟರ್ ಅಂತ ಕರಿತೀವಿ. ಈ ಸೆಮಿ ಸರ್ಕ್ಯುಲರ್ ವಾಟರ್ ಇದರಲ್ಲಿ ಸೆಮಿ ಸರ್ಕ್ಯುಲರ್ ಕಟ್ ಮಾಡ್ಕೊಳ್ರಿ. ಇವು ಟ್ರಿಯಾಂಗಲ್ ಆಗಿ ಕಟ್ ಮಾಡ್ಕೊಳ್ರಿ. ಓಕೆ, ಈ ಪಾಯಿಂಟ್ ಇಂದ ನಮ್ಗೆ ಏನು ಬಂದಿರೋದು, ಈ ಪಾಯಿಂಟ್ ಇಂದ ನಾವು ಟ್ರಿಯಾಂಗಲ್, ದಿಸ್ ನಾವು ಪ್ಯಾರಾಪೀಟ್ ವಾಲ್ ಇಲ್ಲ ಕೊಟ್ಟಿರ್ತೀವಲ್ಲ, ದಿಸ್ ಲೈನ್ ಇಂದ
ಇದು ಕಟ್ ಆಗುತ್ತೆ. ಇಲ್ಲಿಂದ ನಾವು ಟ್ರಯಾಂಗಲ್ ಶೇಪ್ನ ಡ್ರಾ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಆಫ್ಸೆಟ್ ಫಸ್ಟ್ ಆಫ್ಸೆಟ್ ಎಷ್ಟಿದೆ 20 ಸೆಂಟಿಮೀಟರ್. 20 ಸೆಂಟಿಮೀಟರ್ ಇದನ್ನು ಸೆಮಿ ಸರ್ಕ್ಯುಲರ್ ಅಗೇನ್ ಫ್ರಮ್ ಹಿಯರ್ ಟು ಇದು ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಆಗಬೇಕು. ಅದಾದಮೇಲೆ ದಿಸ್ ಇಸ್ ದ ಓವರ್, ದಿಸ್ ಇಸ್ ದ ಪ್ಯಾರಾಪೆಟ್ ಆಫ್ ಆಫ್ ದಿಸ್ ಪ್ಯಾರಾಪೆಟ್ ಕಟ್ ಆಗಿರೋದನ್ನು ನಾವು ಡ್ರಾ ಮಾಡ್ತೀವಿ. ಅದಾದಮೇಲೆ ಬೆಡ್ ಕಾಂಕ್ರೀಟು 20 ಸೆಂಟಿಮೀಟರ್ ಆಫ್ಸೆಟ್ ಇರುತ್ತೆ. ದಿಸ್ ಇಸ್ ದ ಬೆಡ್ ಕಾಂಕ್ರೀಟ್. ಓಕೆ, ಇದೇ ಥರ ಇಲ್ಲೇನು ಬೆಡ್ ಕಾಂಕ್ರೀಟ್ ಇರುತ್ತೆ. ಈ ಬೆಡ್ ಕಾಂಕ್ರೀಟು 20 ಸೆಂಟಿಮೀಟರ್ ಆಫ್ಸೆಟ್ ಇರುತ್ತೆ. ಈ ಆಫ್ಸೆಟ್ ಅನ್ನು ನಾವು ಅದನ್ನು ಡ್ರಾ ಮಾಡ್ಕೋಬೇಕು. ಆ ಡ್ರಾ ಆದ್ಮೇಲೆ ನಾವೇನು ಮಾಡ್ತೀವಿ, ನಾವು ಟಿ ಬೀಮ್ ಕಾಣ್ತೇವೆ. ಆಫ್ನಲ್ಲಿ ಕಟ್ ಮಾಡಿದ್ರೆ ನಮ್ಗೆ ಟಿ ಬೀಮ್ ಕಟ್ ಆಗೋದು ಕಾಣ್ತೇವೆ. ಈ ಟಿ ಬೀಮ್ ಅನ್ನ ಈಕ್ವಲ್ ಆಗಿ ಲೆಂತ್ ಅನ್ನು ತಗೊಂಡ್ಬಿಟ್ಟು ಟೋಟಲ್ ಲೆಂತ್ ಅನ್ನು ತಗೊಂಡ್ಬಿಟ್ಟು 2 ಮೀಟರ್ ಸ್ಪ್ಯಾನ್ ಕೊಡ್ಬೇಕು. 2 ಮೀಟರ್ ಸ್ಪ್ಯಾನ್ ಕೊಟ್ಟು ಏನು ಮಾಡ್ತೀವಿ, ಮೊದಲು ಸೆಂಟ್ರಲ್ ಲೈನ್ ಇಂದ ಸೆಂಟ್ರಲ್ ಲೈನ್ ಅಲ್ಲಿ ಒಂದು ಪ್ರೊವೈಡ್ ಮಾಡ್ಕೊಳ್ರಿ. ಟಿ ಬೀಮ್ ನಾವು ಈ ಸೆಂಟ್ರಲ್ ಲೈನ್ ಆಫ್ ದಿಸ್ ರೋಡ್ ಇರುತ್ತಲ್ಲ ಇದನ್ನು ಪ್ರೊವೈಡ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀವಿ, ನೀವು ಇದನ್ನ 20 ಸೆಂಟಿಮೀಟರ್ ಪ್ರೊವೈಡ್ ಮಾಡ್ಕೊಂಡು, ಓಕೆ, ದಿಸ್ ಇಸ್ ದ 20 ಸೆಂಟಿಮೀಟರ್ ಲೈನ್ ಅನ್ನು ಪ್ರೊವೈಡ್ ಮಾಡ್ಕೊಂಡು 20 ಸೆಂಟ್ರಲ್ ಲೈನ್ ಅನ್ನು ಪ್ರೊವೈಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಒಂದು ಟಿ ಬೀಮ್ ಹಾಕೊಳ್ಳಿ. ಟಿ ಬೀಮ್ ವಿಡ್ತ್ ಬಂದ್ಬಿಟ್ಟು 20 ಸೆಂಟಿಮೀಟರ್. ಓಕೆ, ಅಂಡ್ ಡೆಪ್ತ್ ಬಂದ್ಬಿಟ್ಟು 30 ಸೆಂಟಿಮೀಟರ್. ಫ್ರಮ್ ದಿಸ್ ಸೆಂಟರ್ ಟು ಅನದರ್ ಟಿ ಬೀಮ್, ಈ ಸೆಂಟರ್ವರೆಗೂ 2 ಮೀಟರ್ ಡಿಸ್ಟೆನ್ಸ್ ಇದೆ. ಅದೇ ತರ ಈ ಸೆಂಟರ್ ಟು ಫ್ರಮ್ ದಿಸ್ ಇದು 2 ಮೀಟರ್ ಡಿಸ್ಟೆನ್ಸ್ ಇದೆ. ಓಕೆ, ಈ ಡಿಸ್ಟೆನ್ಸ್ ಮಾಡ್ಕೊಂಡು ಅನದರ್ ಟಿ ಬೀಮ್ ಹಾಕೊಳ್ಳಿ, ಇಲ್ಲಿ ಒಂದು ಟಿ ಬೀಮ್ ಹಾಕೊಳ್ಳಿ. ಈ ತರ ತೋರಿಸಿದ್ರೆ ಇದು ಟಿ ಬೀಮ್ ಇಸ್ ಓವರ್. ಅದೇ ತರ ನೆಕ್ಸ್ಟ್ ನಾವು ಇಲ್ಲಿ ರೋಡ್ ತೋರಿಸಿದ್ವಿ. ರೋಡ್ ಬಿಡ್ತು ಎಷ್ಟಿದೆ, ಓಕೆ, ದಿಸ್ ಇಸ್ ದ ಅಪ್ ಟು ಹಿಯರ್ ಟು ರೋಡ್ ಬಿಡ್ತು. ಅದಾದ್ಮೇಲೆ ಕರ್ವ್, ಅದಾದ್ಮೇಲೆ ಫುಟ್ಪಾತ್, ಅದಾದ್ಮೇಲೆ ಇಟ್ ವಿಲ್ ಬಿ ಗೋ ಫಾರ್ ದಿಸ್ ಪ್ಯಾರಾಪೆಟ್. ಓಕೆ, ಈ ಬಿಹೈಂಡ್ ದಟ್ ನಾವು 45 ಡಿಗ್ರಿ ಆದ್ಮೇಲೆ ನಾವು ಏನು ಮಾಡ್ತೀವಿ, ಈ ಕಡೆ ನೀರಾಗೋಸ್ಕರ ರಿವಿಟ್ಮೆಂಟ್ ಅನ್ನು ಹಾಕಿರ್ತೀವಿ. ನಾವು ರಿವಿಟ್ಮೆಂಟ್ ಸ್ಟೋನ್ ಅಂತ ತೋರಿಸ್ಕೊಡ್ತೀವಿ. ಇಟ್ ವಿಲ್ ಬಿ ಸರ್ಟನ್ ಡಿಸ್ಟೆನ್ಸ್ ಇದೆ. ಎಷ್ಟೇ ಡಿಸ್ಟೆನ್ಸ್ ಅಂತ ಇರಬೇಕೇನಿಲ್ಲ. ಇಟ್ ವಿಲ್ ಬಿ ಟೇಕ್ ವಿಲ್ ಸರ್ಟನ್ ಡಿಸ್ಟೆನ್ಸ್. ಓಕೆ, ಈ ಸರ್ಟನ್ ಡಿಸ್ಟೆನ್ಸ್ ಆದಮೇಲೆ ಇಲ್ಲಿಂದ ನಾವು ಇಟ್ ವಿಲ್ ಬಿ ಸರ್ಕ್ಯುಲರ್ ಶೇಪ್ನಲ್ಲಿ, ಸಾರಿ ನಾಟ್ ರೆಕ್ಟಾಂಗಲ್ ಶೇಪ್ನಲ್ಲಿ ನಾವು ಇದನ್ನು ಇದು ಮಾಡಿಬಿಟ್ಟು ತೋರಿಸಿದ್ರೆ ದಿಸ್ ಇಸ್ ದ ಪ್ಲಾನ್ ವಿಲ್ ಬಿ ಓವರ್ ಆಗುತ್ತೆ. ಓಕೆ, ಇದು ಕಂಪ್ಲೀಟ್ ಆಗುತ್ತೆ. ಇದು ಆದ್ಮೇಲೆ ನಾವು ನೆಕ್ಸ್ಟ್ ಡಯಾಗ್ರಾಮ್ ನೋಡೋದಾದ್ರೆ ಏನಾಗಿದೆ, ನೆಕ್ಸ್ಟ್ ಡಯಾಗ್ರಾಮ್ ಬಂದ್ಬಿಟ್ಟು ಸೆಕ್ಷನ್ ಥ್ರೂ ಪಿಯರ್ಸ್ ಅಂಡ್ ಆಫ್ ಥ್ರೂ ಸೆಂಟರ್ ಆಫ್ ಸ್ಪ್ಯಾನ್ ಅನ್ನೋದು ಯಾವ ಥರ ಕಾಣುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ಯಾವ ಥರ ಡ್ರಾ ಮಾಡ್ತೀವಿ ಅಂದ್ರೆ ಈ ಡಯಾಗ್ರಾಮ್ ನಾವು ಈ ಪ್ರೀವಿಯಸ್ ಡಯಾಗ್ರಾಮ್ ಆಗಿದೆ. ಇವೆಲ್ಲ ಲೈನ್ ಅನ್ನು ನಾವು ಈ ಫಸ್ಟ್ ಇರೋದಲ್ಲ ಇವೆಲ್ಲ ಲೈನ್ ನಾವು ಡ್ರಾ ಮಾಡ್ತೀವಿ. Okay, this all line I will show you how to come this line up. Okay, now you line alla draw ಮಾಡ್ಕೊಂಡು ಈ ಲೈನು, this center line, next this line also will be draw ಮಾಡ್ಕೊಂತೀವಿ. ಅದಾದ್ಮೇಲೆ whatever this line and this line ಎಲ್ಲ ಡ್ರಾ ಮಾಡ್ಕೊಂತೀವಿ. ಈ ಕಡೆ this side ನಲ್ಲಿ ನಾವು ಡ್ರಾ ಮಾಡ್ಕೊಂತೀವಿ. ಓಕೆ, ಅದಾದ್ಮೇಲೆ ಈ ಸೆಕ್ಷನ್ ನಾವು ಡ್ರಾ ಮಾಡ್ತೀವಿ. ಈ ಸೆಕ್ಷನ್ ಏನು ಮಾಡ್ತೀವಿ, ಇದು ಬಂದ್ಬಿಟ್ಟು ಸೆಂಟ್ರಲ್ ಲೈನ್. ಓಕೆ, ನಾವು ಆಗಲೇ ಡ್ರಾ ಮಾಡಿದ್ವಲ್ಲ ಈ ಥರ ಲೈನ್ ಬಂದಿರುತ್ತೆ. ಆಗಲೇ ಡ್ರಾ ಮಾಡಿದ್ರೆ ದಿಸ್ ಇಸ್ ದ ಸೆಂಟ್ರಲ್ ಲೈನ್. ಈ ಸೆಂಟ್ರಲ್ ಲೈನ್ ಆದ್ಮೇಲೆ ನಾವು ಏನೇನು ಮಾಡೀವಿ, ಈ ರೂಡ್ ಲೈನ್ ಅನ್ನು ಡ್ರಾ ಮಾಡೀವಿ. ಓಕೆ, ಅದಾದ್ಮೇಲೆ ಈ ಕರ್ವ್ ಇದು ರೋಡ್ ಲೈನ್, ದಿಸ್ ಇಸ್ ದ ರೋಡ್ ಲೈನ್. ಓಕೆ, ದಿಸ್ ಇಸ್ ದ ಕರ್ವ್. ಓಕೆ, ಈ ಕರ್ವ್ ಸ್ಟೋನ್, ಇದರ ಮೇಲೆ ಫುಟ್ಬಾತ್ ಆದ್ಮೇಲೆ ದಿಸ್ ಇಸ್ ದ parapet line. Okay, ಈ parapet line ಆದ್ಮೇಲೆ that will be end this one. Okay, ಅದೇ ತರ ಸಿಮಿಲರ್ ಹಿಯರ್ this is the curve, ಫುಟ್ಪಾತ್ ಮತ್ತೆ parapet. ಓಕೆ, ಈ ತರ ನಾವು ಲೈನ್ ಅನ್ನು ಡ್ರಾ ಮಾಡ್ತೀವಿ. ಈ ಲೈನ್ ಎಲ್ಲ ಡ್ರಾ ಮಾಡ್ಕೊಂಡ್ಬಿಟ್ಟು ನಾವು this is the ಡ್ರಾ ಮಾಡ್ಕೊಂಡು ಅರ್ಧ ಪೋರ್ಷನ್ ಇಂದ ಕಟ್ ಮಾಡ್ತೀವಿ. ಏನು ಮಾಡ್ತೀವಿ, ನಾವು ಅರ್ಧ ಪೋರ್ಷನ್ ಇಂದ ಕಟ್ ಮಾಡಿಬಿಟ್ಟು ಅದನ್ನೇನು ತೋರಿಸ್ತೀವಿ ಅಂದ್ರೆ ದಿಸ್ ಪೋರ್ಷನ್ ಕೊಡ್ತೀವಿ. ಸೈಜ್ ಸ್ಟೋನ್ ಅನ್ನು ಮೆಸೆಂಟ್ರಿ ಯಾವ ಥರ ಕಟ್ ಆಗಿ ಯಾವ ಥರ ಕಾಣುತ್ತೆ ಅನ್ನೋದು. ಇಟ್ ವಿಲ್ ಬಿ ಒಂದು ಸ್ಟ್ರೈಟ್ ಲೈನ್, ಸೆಕೆಂಡ್ ಇಟ್ ವಿಲ್ ಬಿ ಡಾಟೆಡ್ ಲೈನ್. ಒಂದು ಸ್ಟ್ರೈಟ್ ಲೈನ್ ಮತ್ತು ಸೆಕೆಂಡ್ ವಿಲ್ ಬಿ ಡಾಟೆಡ್ ಲೈನ್. ಈ ಥರ ಕಟ್ ಮಾಡ್ತೀವಿ. ಓಕೆ, ಇದು ಆದಮೇಲೆ ನಾವು ಏನು ಮಾಡ್ತೀವಿ, ಇದನ್ನು ಯಾವ ಥರ ಡ್ರಾ ಮಾಡಬೇಕಂದ್ರೆ ಫಸ್ಟ್ ಯು ನೋ ದಟ್ ಈ ಥರ ಲೈನ್ ಬಂದ ತಕ್ಷಣ ಫಸ್ಟ್ ಯು ಡ್ರಾ ದಟ್ ಬಾಟಮ್ ಆಫ್ ದ ಅಪಾರ್ಟ್ಮೆಂಟ್ ಲೆವೆಲ್. ಬಾಟಮ್ ಆಫ್ ದ ಅಪಾರ್ಟ್ಮೆಂಟ್ ಲೆವೆಲ್ ಎಷ್ಟಿದೆ ಈ ಲೈನನ್ನು ನಾವು ಡ್ರಾ ಮಾಡ್ಕೊತೀವಿ. ಫಸ್ಟ್ ಯು ವಿಲ್ ಡ್ರಾ ದಿಸ್ ಲೈನ್. ಓಕೆ, ಡ್ರಾ ಮಾಡಿಕೊಂಡು ಈ ಲೈನನ್ನು ನಾವು ಡ್ರಾ ಮಾಡ್ತೀವಿ. ಈ ಲೈನ್ ಡ್ರಾ ಮಾಡಿದ ತಕ್ಷಣ ಇದರ RL ಎಷ್ಟಿರುತ್ತೆ, 49.70 ಇರುತ್ತೆ. ಓಕೆ, ಈ 49.70 ಆದಮೇಲೆ ನಾವು ನೆಕ್ಸ್ಟ್ ಯು ಡ್ರಾ ದಟ್ ಬೆಡ್ ಲೆವೆಲ್ ಲೈನ್. ಈ ಬೆಡ್ ಲೆವೆಲ್ ಲೈನ್ ನಾವು ನೆಕ್ಸ್ಟ್ ಡ್ರಾ ಮಾಡ್ಕೋಬೇಕು. ಫ್ರಮ್ ಹಿಯರ್ ಟು ಹಿಯರ್ ಇಟ್ ವಿಲ್ ಬಿ 30 ಸೆಂಟಿಮೀಟರ್ ಡಿಫ್ರೆನ್ಸ್ ಇದೆ. ಇಟ್ ವಿಲ್ ಬಿ 30 ಸೆಂಟಿಮೀಟರ್ ಎಬೋ ಈ ಲೈನ್ ನಾವು ಡ್ರಾ ಮಾಡ್ಕೊತೀವಿ.
This RL will be 50.00 meter. Okay, this will be 50.00 meter. Okay, this is the ground level. ಅದು ಆದ್ಮೇಲೆ ನಾವು ಡ್ರಾ ಮಾಡ್ಕೊಂತೀವಿ ಅಂದರೆ ಹಿಯರ್ ಎಫ್ ಫುಲ್ ಸಪ್ಲೈ ಲೆವೆಲ್ನ ಡ್ರಾ ಮಾಡ್ಕೊಂತೀವಿ. ಫುಲ್ ಸಪ್ಲೈ ಲೆವೆಲ್ ಡ್ರಾ ಮಾಡ್ಕೊಂತೀವಿ. ಅದು ಆದ್ಮೇಲೆ ನಾವು ಟಾಪ್ ಲೆವೆಲ್ ಅಂದರೆ ರೋಡ್ ಫಾರ್ಮೇಷನ್ ಲೆವೆಲ್ ಲೈನ್ ಡ್ರಾ ಮಾಡ್ಕೊಂತೀವಿ. ಈ ಲೈನನ್ನು ನಾವು ಡ್ರಾ ಮಾಡ್ಕೊಂತೀವಿ. ನಾವು ವರ್ಟಿಕಲ್ ಇವೆಲ್ಲ ವರ್ಟಿಕಲ್ ಲೈನ್ ಡ್ರಾ ಆದ್ಮೇಲೆ ನಾವು ಈ ಹಾರಿಜಾಂಟಲ್ ಲೈನನ್ನು ನಾವು ಡ್ರಾ ಮಾಡ್ಕೊಂತ ಹೋಗ್ತೀವಿ. ಓಕೆ, ಈ ಡ್ರಾ ಆದ್ಮೇಲೆ ನಾವು ಏನು ಮಾಡಬೇಕು ನೆಕ್ಸ್ಟ್ ಅಂದರೆ ಆಲ್ರೆಡಿ ಡ್ರಾ ಮಾಡ್ತೀವಿ. ಎಲ್ಲ ನೀವು ಬಂದಿರುತ್ತೆ, ಆಲ್ರೆಡಿ ಆರಲ್ಲಿ ಬಂದಿರ್ತಾವೆ, ಎಲ್ಲ ಬಂದಿರ್ತಾವೆ. ನೀವು ಏನು ಜಸ್ಟ್ ಇದನ್ನ ಇಂಡಿಕೇಟ್ ಮಾಡೋದು ಅಷ್ಟೇ ಬೇಕಾಗಿರುತ್ತೆ. ಆಲ್ರೆಡಿ ಎಲ್ಲ ಕಟ್ ಆಗಿರುತ್ತೆ. ಓಕೆ, ಎಲ್ಲೆಲ್ಲಿ ಲೈನನ್ನು ಎರೇಜ್ ಮಾಡಬೇಕು ಅದನ್ನ ಎರೇಜ್ ಮಾಡಿಬಿಟ್ಟು ಜಸ್ಟ್ ಈ ಸೆಂಟರ್ ಪಾರ್ಟ್ ಇಂದ ಆಫ್ ಸೆಕ್ಷನ್ ಥ್ರೂ ಪಿಯರ್ಸ್, ಈ ಪಿಯರ್ ಇಂದ ಅದು ಕಟ್ ಆಗಿರೋದನ್ನ ಕಾಣುತ್ತೆ. ಓಕೆ, ಇದು ಆದ್ಮೇಲೆ ಏನು ಮಾಡ್ತೀವಿ, ಇಲ್ಲಿ ನಾವು ಟಿ ಬೀಮು ಇದು ಇರುತ್ತಾ, ಈ ಟಿ ಬೀಮನ್ನು ಕಟ್ ಆಗಿರೋದನ್ನ ಪೋರ್ಷನ್ ತೋರಿಸ್ಕೋಬೇಕು. ಇದನ್ನ ಕಾಂಕ್ರೀಟ್ ಇರುತ್ತೆ, ಇದು ಸೈಡ್ ಸ್ಟೋನ್ ಮೆಷಿನರಿ, ಇದು ಕಾಂಕ್ರೀಟ್ ಇರುತ್ತೆ, ಕಾಂಕ್ರೀಟ್ ಅನ್ನು ತೋರಿಸ್ಕೊಳ್ಳಿ. ಓಕೆ, ಇದು ಎಷ್ಟಿದೆ, ಇದು ಬಂದ್ಬಿಟ್ಟು 0.3 ಮೀಟರ್ ಅಂದರೆ 30 ಸೆಂಟಿಮೀಟರ್. ಅದರ ಮೇಲೆ ನೆಕ್ಸ್ಟ್ ಬರೋದು ಏನಂದ್ರೆ ನಮಗೆ ಸ್ಲ್ಯಾಬ್ ಥಿಕ್ನೆಸ್ ಬಂದ್ಬಿಟ್ಟು ಎಷ್ಟಿದೆ, ದಿಸ್ ಇಸ್ ದ ಸ್ಲ್ಯಾಬ್ ಥಿಕ್ನೆಸ್ 20 ಸೆಂಟಿಮೀಟರ್ ಇದೆ. ದಿಸ್ ವಿಲ್ ಬಿ 20 ಸೆಂಟಿಮೀಟರ್ ಸ್ಲ್ಯಾಬ್ ಥಿಕ್ನೆಸ್ ಇದೆ. ಇದನ್ನು ನಾವು ನೆಕ್ಸ್ಟ್ ಡ್ರಾ ಮಾಡ್ಕೋಬೇಕಿರೋದು. ಓಕೆ, ಅದು ಆದ್ಮೇಲೆ ನಮಗೆ ನೆಕ್ಸ್ಟ್ ಬರೋದಂತಂದ್ರೆ ಇದು ಕರ್ವ್ ಸ್ಟೋನ್ ಅನ್ನು ನಾವು ಡ್ರಾ ಮಾಡ್ಕೋಬೇಕು. ಕರ್ವ್ ಸ್ಟೋನ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು 15 ಸೆಂಟಿಮೀಟರ್ ಇಂಟು 15 ಸೆಂಟಿಮೀಟರ್ ಡ್ರಾ. ಓಕೆ, ಅದು ಆದ್ಮೇಲೆ ನಾವು ಇದು ಪ್ಯಾರಾಪಿಟ್ ವಾಲ್ ಡ್ರಾ ಮಾಡ್ಕೋಬೇಕು. ಪ್ಯಾರಾಪಿಟ್ ವಾಲ್ ಬಿಡುತ್ತೆ ಎಷ್ಟು 30 ಸೆಂಟಿಮೀಟರ್, ಹೈಟ್ ಬಂದ್ಬಿಟ್ಟು 70 ಸೆಂಟಿಮೀಟರ್ ಇದೆ. ಓಕೆ, ಈ 70 ಸೆಂಟಿಮೀಟರ್ ಇದು ಪ್ಯಾರಾಪಿಟ್ ವಾಲ್. ಓಕೆ, ಈ ಪ್ಯಾರಾಪಿಟ್ ವಾಲ್ ಡ್ರಾ ಮಾಡ್ಕೋಬೇಕು. ಹೆಂಗ್ ಮಾಡ್ತೀರಿ, ಈ ರೋಡ್ ಲೆಂತ್ ಎಡ್ಸ್ ಇರುತ್ತಲ್ಲ, ಇದು ದಿಸ್ ಇಸ್ ದ ಎಡ್ಸ್. ಈ ಎಡ್ಸ್ ಇಂದ 70 ಸೆಂಟಿಮೀಟರ್ ಹೈಟ್ ಹೋಗ್ಬಿಟ್ಟು 30 ಸೆಂಟಿಮೀಟರ್ ವೈಡ್ ಹೋಗ್ಬಿಟ್ಟು ಈ ಲೈನ್ ಅನ್ನು ನಾವು ಡ್ರಾ ಮಾಡ್ಕೊತೀವಿ. ಓಕೆ, ಈ ಲೈನ್ ಡ್ರಾ ಆದ್ಮೇಲೆ ನಾವು ಏನು ಮಾಡ್ತೀವಿ, ಕೋಪಿಂಗ್ ಅನ್ನು ಡ್ರಾ ಮಾಡ್ಕೋಬೇಕು. ಕೋಪಿಂಗ್ ಅನ್ನು ಹಿಂಗೆ ಡ್ರಾ ಮಾಡ್ಕೋತೀವಿ, ಐದರ್ ಸೈಡ್ 20 ಸೆಂಟಿಮೀಟರ್, ಈ ಸೈಡ್ 20 ಸೆಂಟಿಮೀಟರ್ ಕೊಟ್ಕೊಂಡ್ಬಿಟ್ಟು ಟಾಪ್ ವಿಡ್ತ್ ವಿಲ್ ಬಿ 10 ಸೆಂಟಿಮೀಟರ್ ಕೊಟ್ಕೊಂಡು. ಓಕೆ, ದಿಸ್ ವಿಲ್ ಬಿ 10 ಸೆಂಟಿಮೀಟರ್ ಕೊಟ್ಕೊಂಡು ಇದನ್ನ ಕೋಪಿಂಗ್ ಅನ್ನು ಪ್ರಾರಂಭ ಮಾಡಬೇಕು. ದಿಸ್ ಇಸ್ ದ ಕೋಪಿಂಗ್ ಕಾಂಕ್ರೀಟ್. ಓಕೆ, ಇದು ಆದ್ಮೇಲೆ ನೆಕ್ಸ್ಟ್ ನಾವು ಬರೋದಾದ್ರೆ ದಿಸ್ ಇಸ್ ದ ಫೌಂಡೇಶನ್ ಲೆವೆಲ್. ಫೌಂಡೇಶನ್ ಲೆವೆಲ್ ಡ್ರಾ ಮಾಡ್ಕೊಳ್ತೀವಿ. ಆಲ್ರೆಡಿ ಸೆಂಟ್ರಲ್ ಲೈನ್ ಬಂದಿರುತ್ತೆ. ಈ ಸೆಂಟ್ರಲ್ ಲೈನ್ ಇಂದ 40 ಸೆಂಟಿಮೀಟರ್ ಡೆಪ್ತ್ ನಲ್ಲಿ ನಾವು ಫೌಂಡೇಶನ್ ಲೆವೆಲ್ ಅನ್ನು ಡ್ರಾ ಮಾಡ್ಕೋಬೇಕು. ಫ್ರಮ್ ದಿಸ್ ಎಂಡ್ ಟು ದಿಸ್ ಎಂಡ್ ವಿಲ್ ಬಿ ಎಷ್ಟಿರುತ್ತೆ ಅಂದರೆ ಇಟ್ ವಿಲ್ ಬಿ 20 ಸೆಂಟಿಮೀಟರ್ ಇದೆ. ಇದು 20 ಸೆಂಟಿಮೀಟರ್ ಆಪ್ಸ್. ಇದನ್ನು ನಾವು ಕಾಂಕ್ರೀಟ್ ಅನ್ನು ತೋರಿಸ್ಬೇಕು. ಈ ತರ ಡಾರ್ಕ್ ಮತ್ತೆ ಹೆಚ್ಚಿಂಗ್ ಮಾಡಬೇಕು. ಹೆಚ್ಚಿಂಗ್ ಮಾಡಿಬಿಟ್ಟು ಇದನ್ನು ಕಾಂಕ್ರೀಟ್ ಅನ್ನು ತೋರಿಸ್ಬೇಕು. ಓಕೆ, ಅದು ಆದ್ಮೇಲೆ ಇದು ಆಫ್ ಸೆಕ್ಷನ್ ಥ್ರೂ ಪಿಯರ್ಸ್. ಓಕೆ, ಆಫ್ ಸೆಕ್ಷನ್ ಥ್ರೂ ಪಿಯರ್ಸ್ ಇರೋದ್ರಿಂದ ನಾವು ಇದನ್ನು ಕಟ್ ಮಾಡಿ ತೋರಿಸ್ತೀವಿ. ನೆಕ್ಸ್ಟ್ ಆಫ್ ಥ್ರೂ ಸೆಂಟರ್ ಆಫ್ ದ ಸ್ಪ್ಯಾನ್. ಆಫ್ ಥ್ರೂ ಸೆಂಟರ್ ಆಫ್ ದ ಸ್ಪ್ಯಾನ್ ಇರೋದ್ರಿಂದ ನಾವು ಇದು ಸೆಂಟರ್ ಸೆಕ್ಷನ್ ಆಫ್ ಇರೋದಾಗ ಇದು ಏನಾಗುತ್ತೆ, ನೆಕ್ಸ್ಟ್ ಈ ಸೈಡ್ ನಮಗೆ ಕಾಣ್ತಾ ಇರಲ್ಲ, ನಾವು ಇದು ಕಟ್ ಮಾಡಲ್ಲ, ಇದು ಕಾಣಲ್ಲ, ಹಿಂಗಾಗುತ್ತೆ ಏನಾಗುತ್ತೆ. ಇದನ್ನು ಡಾಟೆಡ್ ಲೈನ್ ಸೇಮ್ ಪೋರ್ಷನ್ ಈ ಕಡೆ ಇರುತ್ತೆ, ಬಟ್ ನಾವು ಡಾಟೆಡ್ ಲೈನ್ ಅಲ್ಲಿ ತೋರಿಸಬೇಕು. ಈ ಪೋರ್ಷನ್ ನಾವು ಡಾಟೆಡ್ ಲೈನ್ ಅಲ್ಲಿ ತೋರಿಸಬೇಕು. ದಿಸ್ ಪೋರ್ಷನ್ ವಿಲ್ ಬಿ ಆಲ್ಸೋ ದಿಸ್ ಇಸ್ ದ ಫೌಂಡೇಶನ್ ಲೈನ್. ಇದನ್ನು ಡಾಟೆಡ್ ಲೈನ್ ಅಲ್ಲಿ ನಾವು ತೋರಿಸ್ಕೋಬೇಕು. ಓಕೆ, ದಿಸ್ ವಿಲ್ ಬಿ ಡಾಟೆಡ್ ಲೈನ್ ಅಲ್ಲಿ ನಾವು ತೋರಿಸ್ಕೋಬೇಕಾಗುತ್ತೆ. ಓಕೆ, ಅದು ಆದ್ಮೇಲೆ ಹಿಯರ್ ದಿಸ್ ಇಸ್ ದ ಪೋರ್ಷನ್, ರಿಮೈನಿಂಗ್ ಪೋರ್ಷನ್. ಇದನ್ನ ನಾವು ಈ ಪೋರ್ಷನ್ ಇದು ನೋಡ್ರಿ, ನಮಗೆ ಇದು ಟಿ ಬೀಮ್ ಇದೆ ನೋಡ್ರಿ. ದಿಸ್ ಇಸ್ ದ ಟಿ ಬೀಮ್, ದಿಸ್ ಇಸ್ ದ ಸ್ಲ್ಯಾಬ್. ಓಕೆ, ಈ ಟಿ ಬೀಮ್ ಅನ್ನು ಏನು ಮಾಡ್ತೀವಿ, ಈ ಟಿ ಬೀಮ್ ಅನ್ನು ಹಿಂಗೆ ತೋರಿಸ್ಬಿಟ್ಟು ದಿಸ್ ಇಸ್ ದ ಟಿ ಬೀಮ್ ನಮಗೆ ಈ ಥರ ಕಾಣುತ್ತೆ. ಓಕೆ, ಇದು ಸ್ಲ್ಯಾಬ್ ಥಿಕ್ನೆಸ್ ಕಾಣುತ್ತೆ. ಇಲ್ಲಿ ನಾವು ಕಟ್ ಆಗಿರಲ್ಲ, ಇದು ಕಟ್ ಆಗಿರಲ್ಲ, ಹಿಂಗಾಗ್ಬಿಟ್ಟು ಇದರಲ್ಲಿ ನಾರ್ಮಲ್ ಕಲರ್ನಲ್ಲಿ ಇರುತ್ತೆ. ಓಕೆ, ಯಾವುದೇ ಥರ ಕಾಂಕ್ರೀಟ್ ಕಾಣ್ತಾರೆ, ಇದು ಕಾಂಕ್ರೀಟ್ ಕಾಣ್ತಾರೆ. ಅದು ಆದ್ಮೇಲೆ ನಾವು ಸೈಡ್ ಸ್ಟೋನ್ ಪಾಯಿಂಟಿಂಗ್ ಮಾಡ್ತಾರೆ. ಪಾಯಿಂಟಿಂಗ್ ಏನು ಮಾಡ್ತಾರೆ ಅಂದರೆ ಇವ್ರ ಲೈನ್ ಯು ಡ್ರಾ ದಟ್ ಅರ್ಜೆಂಟ್ ಲೈನ್ ಎಲ್ಲ ಡ್ರಾ ಮಾಡ್ಕೊಳ್ರಿ. ದಿಸ್ ಆಲ್ ಲೈನ್ ವಿಲ್ ಬಿ ಡ್ರಾ ಮಾಡ್ಕೊಳ್ರಿ. ಈ ಲೈನ್ ಎಲ್ಲ ನಾವು ಡ್ರಾ ಮಾಡ್ಕೊಂಡ್ಬಿಟ್ಟು ಈ ಥರ ಹಾರಿಜಾಂಟಲ್ ಲೈನ್ ಎಲ್ಲ ಡ್ರಾ ಆದಮೇಲೆ ಇದನ್ನು ಕಟ್ ಮಾಡ್ಕೊಂಡ ಬರ್ರಿ. ನೀವೇ ಹಿಂಗೆ ಇದನ್ನು ನೀವು ಈ ಥರ ಕಟ್ ಮಾಡ್ಕೊಂಡ್ರಿ. ಆಲ್ಟರ್ನೇಟಿವ್ ಕಟ್ ಮಾಡ್ಕೊಂಡು ಬಂದರೆ ಬರುತ್ತೆ. ದಿಸ್ ಇಸ್ ಕಟ್ ಲೈನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇದು ಆಲ್ಟರ್ನೇಟಿವ್ ಇದಕ್ಕೆ ಈ ಥರ ಕಟ್ ಮಾಡ್ಕೊಂತ ನಾವು ಈ ಥರ ಡ್ರಾ ಮಾಡಿದ್ರೆ ನಮಗೆ ಏನಾಗುತ್ತೆ, ದಿಸ್ ಪಾಯಿಂಟ್ ವಿಲ್ ಬಿ ಸೇಫ್. ಓಕೆ,
ಅದು ಆದ್ಮೇಲೆ ನೀವೇನು ಮಾಡ್ತೀರಿ ಅಂದರೆ ರಿವೆಟ್ಮೆಂಟ್ ಅನ್ನು ಪ್ಲೇಸ್ ಮಾಡೋದು. ಓಕೆ, ರಿವೆಟ್ಮೆಂಟ್ ಅನ್ನ ಈ ದಿಸ್ ಪೋರ್ಷನ್ ಗ್ರೌಂಡ್ ಲೆವೆಲ್ ಇಂದ ಸರ್ಟೈನ್ ಡಿಸ್ಟೆನ್ಸ್ ವರೆಗೆ ಹೋಗಿ ನಾವು ಈ ಹೈಟು ಫುಲ್ ಸಪ್ಲೈ ಲೆವೆಲ್ ಇಂದ ಅಪ್ ಟು ಟಾಪ್ ವರೆಗೆ ಇರುತ್ತೆ. ದಿಸ್ ವಿಲ್ ಬಿ ಅಬಟ್ಮೆಂಟ್ ಲೆವೆಲ್ ವರೆಗೆ ಇರುತ್ತೆ. ಈ ಅಬಟ್ಮೆಂಟ್ ಲೆವೆಲ್ ವರೆಗೆ ನಾವು ಏನಾಗ್ತೀವಿ, ದಿಸ್ ಇದನ್ನು ಕಂಪ್ಲೀಟ್ ಆಗಿ ಒಂದು ರೆಕ್ಟಾಂಗುಲರ್ ಮಾಡ್ಕೊಂಡ್ಬಿಟ್ಟು ಸರ್ಟನ್ ಡಿಸ್ಟೆನ್ಸ್ ವರೆಗೂ ಇದನ್ನು ನೀವು ಸ್ಟೋನ್ ಪಿಚಿಂಗ್ ಅಂತ ತೋರಿಸಿದ್ರೆ ಮುಗಿತು. ಇಟ್ ವಿಲ್ ಬಿ ಓವಲ್ ಶೇಪ್ ನಲ್ಲಿ ಸ್ಟೋನ್ ಪಿಚಿಂಗ್ ಅಂತ ತೋರಿಸ್ಕೊಡ್ರಿ. ಈ ಸ್ಟೋನ್ ಪಿಚಿಂಗ್ ತೋರಿಸಿದಾಗ ಅಪ್ ಟು ಸರ್ಕುಲರ್ ದಿಸ್ ಆಲ್ ಕಂಪ್ಲೀಟ್ ಕ್ಲೋಸ್ ಮಾಡ್ಕೋಬೇಕು. ಈ ಸರ್ಕ್ಯೂಟ್ ಕಂಪ್ಲೀಟ್ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಈ ಕಂಪ್ಲೀಟ್ ಅನ್ನು ಕ್ಲೋಸ್ ಮಾಡ್ಕೊಂಡಾಗ ಇಟ್ ವಿಲ್ ಬಿ ಸ್ಟೋನ್ ಪಿಚಿಂಗ್ ತೋರಿಸ್ಬೇಕು. ಐದರ್ ಸೈಡ್ ಸೇಮ್ ಈ ಕಡೆನೂ ನಾವು ಸ್ಟೋನ್ ಪಿಚಿಂಗ್ ಅನ್ನು ತೋರಿಸ್ಕೋಬೇಕು. ಓಕೆ, ಸ್ಟೋನ್ ಪಿಚಿಂಗ್ ಅನ್ನು ತೋರಿಸ್ಕೊಂಡ್ರೆ ಇಟ್ ವಿಲ್ ಬಿ ಕಂಪ್ಲೀಟ್ ಆಗುತ್ತೆ. ದಿಸ್ ಪೋರ್ಷನ್ ಆಲ್ ವಿಲ್ ಬಿ ಕಂಪ್ಲೀಟ್ ಆಗುತ್ತೆ ಅನ್ನೋದು. ಅದೇ ಥರ ನಾವು ಎಲ್ಲಾನು ತೋರಿಸಿದೀವಿ. ಯಾವ ಥರ ಕ್ವಶನ್ ಇದೆ, ಏನೇನು ಮಾಡಿದ್ವಿ ಅನ್ನೋದು ಈ ವಿಡಿಯೋನಲ್ಲಿ. ಇದು ಕಂಪ್ಲೀಟ್ ಆಗಿ ಟಿ ಬೀಮ್ ಈ ಥರ ಇರುತ್ತೆ. ಓಕೆ, ನಿಮಗೆ ಟಿ ಬೀಮ್ ಆಗಲೇ ಕಾಣ್ತಲ್ಲ. ದಿಸ್ ಈಸ್ ನಾವು ಈಗ ಎಕ್ಸ್ಪ್ಲೈನ್ ಮಾಡಿರೋದ್ರ ಪ್ರಕಾರ ನೋಡೋದಾದ್ರೆ ಈ ಥರ ಇದು ಪಿಯರ್. ಈ ಪಿಯರಿಂದ ಸೆಂಟ್ರಿಂದ ಕಟ್ ಮಾಡ್ಕೊಂಡಾರೆ. ಹಿಂಗೆ ಸೆಂಟ್ರಿಂದ ನಾವು ಕಟ್ ಮಾಡಿಬಿಟ್ಟು ನೋಡಿದಾಗ ಯಾವ ಥರ ಕಾಣುತ್ತೆ. ಇವೆಲ್ಲ ಮಾರ್ಕಿಂಗ್ ಇದೆಲ್ಲ ಇವು ಪ್ಯಾಂಟಿಂಗ್ ಮಾಡಿದ್ದಾರೆ, ಸ್ಟೋನ್ ಪಿಚಿಂಗ್ ಮಾಡ್ತಾರೆ. ಓಕೆ, ಇದು ಯಾವ ಥರ ಕಟ್ ಮಾಡಿ ಪೋರ್ಷನ್ ನೋಡಿದ್ರೆ ಹೆಂಗೆ ಕಾಣುತ್ತೆ ಅನ್ನೋದನ್ನು ನಾವು ಕಾಣುತ್ತೆ. ಓಕೆ, ಇದು ಕೆಳಗೆ ಬೆಡ್ ಲೆವೆಲ್, ಇದು ವಾಟರ್ ಫ್ಲೋ ಆಗ್ತಿದೆ, ನಮಗೆ ಬೆಡ್ ಲೆವೆಲ್ ಇದು ಕೆಳಗಿದೆ, ಇದು ಬೆಡ್ ಲೆವೆಲ್. ಅದೇ ಥರ ಇದು ಅಬಟ್ಮೆಂಟ್. ನಿಮ್ಮ ಡ್ರಾಯಿಂಗಲ್ಲಿ ತೋರಿಸ್ತಿಲ್ಲ ನೀಟಾಗಿ ನಾನು ದಿಸ್ ಇಸ್ ದ ಅಬಟ್ಮೆಂಟ್. ನಾವು ಲಾಸ್ಟ್ ಡ್ರಾಯಿಂಗಲ್ಲಿ ನೋಡಿದಾಗ ಇದನ್ನು ಅರ್ಧ ಕಟ್ ಮಾಡಿ ನೋಡಿದರೆ, ಹಿಂಗೆ ಅರ್ಧ ಸೆಂಟ್ರಿಂದ ಹಿಂಗೆ ಕಟ್ ಮಾಡಿ ನೋಡಿದರೆ ಇದನ್ನು ಕಟ್ ಮಾಡಿ ನೋಡಿದ್ರೆ ಯಾವ ಥರ ಕಾಣುತ್ತೆ ಅನ್ನೋದನ್ನು ಆ ಡ್ರಾಯಿಂಗಲ್ಲಿ ನೋಡ್ತೀವಿ ನಾವು. ಓಕೆ, ಅರ್ಧ ಯಾವ ಥರ ಕಾಣುತ್ತೆ, ಇದು ಯಾವುದೇ ಥರ ಇಲ್ಲ, ಜಸ್ಟ್ ಗ್ರಿಡರ್ ಕಾಣ್ತಾ ಇರುತ್ತೆ. ಈ ಗ್ರಿಡರ್ ಕಾಣುತ್ತೆ, ಮತ್ತು ಈ ಸ್ಲ್ಯಾಬ್ ಕಾಣುತ್ತೆ, ಈ ಪೋಸ್ಟ್ ಕಾಣ್ತದೆ. ಪೋಸ್ಟ್ ಆದಮೇಲೆ ಇದು ರೈಲಿಂಗ್. ಇದು ಆ್ಯಕ್ಚುಲಿ ಸ್ಟೀಲ್ ರೈಲಿಂಗ್ ಇರೋದ್ರಿಂದ. ಓಕೆ, ಅಲ್ಯೂಮಿನಿಯಂ ರೈಲಿಂಗ್ ಅನ್ನು ಹಾಕಿದ್ದಾರೆ. ನಾವು ಹಾಕಿರೋದು ಅಲ್ಲಿ ಕಾಂಕ್ರೀಟ್ RCC ಪೋಸ್ಟ್ ಮತ್ತು ರೈಲಿಂಗ್ ಹಾಕಿದ್ವಿ. ಅದಾದಮೇಲೆ ಪ್ಯಾರಾಪಿಟ್ ವಾಲ್ ಕಟ್ಟಿದ್ವಿ. ಓಕೆ, ಪ್ಯಾರಾಪಿಟ್ ವಾಲ್ ಎಲ್ಲಿ ಕಟ್ಟಿದ್ವಿ ಅಂದರೆ ಅಬಟ್ಮೆಂಟು ಮತ್ತು ಈ ಪಿಯರ್ ಹತ್ರ ನಾವು ಪ್ಯಾರಾಪಿಟ್ ವಾಲ್ ಪೋಸ್ಟ್ ಕಟ್ಟಿದ್ವಿ. ಓಕೆ, ಈ ಥರ ಡಯಾಗ್ರಾಮ್ ಇರೋದು. ದಿಸ್ ಯಾವ ಥರ ಟಿ ಬೀಮ್ ಇರುತ್ತೆ, ಹೆಂಗಿರುತ್ತೆ ಟಿ ಬೀಮು. ಇದು ಸೆಂಟ್ರ್, ಈ ಸೆಂಟ್ರಿಂದ ಈ ಸೆಂಟ್ರ್ 2 ಮೀಟರ್. ಓಕೆ, ನೆಕ್ಸ್ಟ್ ಈ ಸೆಂಟ್ರಿಂದ ನೆಕ್ಸ್ಟ್ ಸೆಂಟ್ರಿಗೆ 2 ಮೀಟರ್. ದಿಸಿಂದ 2. ಈ ಥರ 3, 1, 2 and 3. ದಿಸ್ ಇಸ್ ದ ಎಕ್ಸಾಕ್ಟ್ ಪೋರ್ಷನ್ ಯಾವ ಥರ ಪ್ಲೇಸ್ ಮಾಡಬೇಕು ಅನ್ನೋದು ಟಿ ಬೀಮ್ ಇರೋದು. ಓಕೆ, ಇದು ಇಷ್ಟು ನಿಮಗೆ ಟಿ ಬೀಮ್ ಬಗ್ಗೆ ಇರೋ ಡ್ರಾಯಿಂಗ್ ನಾವು ಹಾಕಿದ್ವಿ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ.